ಓಂ ಶಾಂತಿ. ಈ ವರ್ತಮಾನ ಸಮಯದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಇವಾಗ ಬ್ರಾಹ್ಮಣರ ಸ್ಥಿತಿ. ಸಮಯಾನುಸಾರ, ಸರ್ಕಮ್ಟೆನ್ಸ್ ಅನುಸಾರ, ಪರಿಸ್ಥಿತಿಗಳ ಅನುಸಾರ, ದೇಹದ ವ್ಯಾಧಿ, ಮೊನ್ನೆ ಹೇಳಿದ್ರಲ್ಲ ಬಾಬಾ ಕಲ್ಲಿಯ ಅವ್ಯಕ್ತಿ ಶಾರೀಮ್ಯತೆನ, ದೈಹಿಕ ವ್ಯಾಧಿ ಇರ್ಬೋದು, ಯಾವುದೇ ರೂಪದಲ್ಲಿರ್ಬೋದು, ಎಲ್ಲ ರೀತಿಯ ಬಾಹಾರ್ಮುಖತೆ ಏನೇ ತುಫಾನ್ ಒಬಿ ಬೋಲ ಬಾಬಾ ಕಲ್ಲ, ಯಾವುದೇ ಸಂದರ್ಭಗಳಲ್ಲೂ ಸಹ ನಮ್ಮ ಸ್ಥಿತಿನ ಕಾಯಮ್ಮಾಗಿ ಇಟ್ಕೊಳ್ಳೋದು ಚಾಲೆಂಜ್ ಬ್ರಾಹ್ಮಣರಿಗೆ. ಬಟ್ ನಾವು ಭಾಷಣ ಮಾಡ್ಬೋದು, ಇನ್ನೊಬ್ಬರಿಗೆ ಹೇಳ್ಬೋದು. ಪರಿಸ್ಥಿತಿ ಸ್ವಯಂನಲ್ಲಿ ಬಂದಾಗಲೇ ಅನುಭವ ಆಗೋದು. ಆ ಪರಿಸ್ಥಿತಿ ಬಂದಾಗ ಪರಿಸ್ಥಿತಿ ಯಾವುದಂತ ತಿಳ್ಕೊಳ್ಳೋದ್ರಲ್ಲೇ ಸಮಯ ಹೊರಟೋಗುತ್ತೆ. ಇದು ವ್ಯರ್ಥನ ಸಮರ್ಥನ, ಮಾಯೆ ಹೇಳ್ತಾರಲ್ಲ, ಮಾಯೆ ನಾನಾ ರೂಪ ಬಹುರೂಪದಲ್ಲಿ ಬರ್ತದೆ. ಬಾಬಾ ಅನೇಕ ಯುಕ್ತಿಗಳನ್ನು ಹೇಳಿದ್ದಾರೆ, ಅನೇಕ ಜ್ಞಾನದ ಪಾಯಿಂಟ್ಗಳನ್ನು ಬಾಬಾ ತಿಳಿಸಿದ್ದಾರೆ. ಆದರೆ ಬರೀ ಜ್ಞಾನ ಒಂದು ಇಟ್ಕೊಂಡ್ರೂ ಆಗಲ್ಲ. ಪರಿಸ್ಥಿತಿ ಎದುರಿಸ್ಬೇಕಂದ್ರೆ, ಪರಿಸ್ಥಿತಿ ಮೇಲೆ ವಿಜಯ ಸಾಧಿಸ್ಬೇಕಂದ್ರೆ, ನಮ್ಮ ಸ್ಥಿತಿನ ಅಚಲ ಅಡೋಲವಾಗಿ ಇಟ್ಕೋಬೇಕಂದ್ರೆ ಯೋಗನೂ ಬೇಕಾಗತ್ತೆ. ಬಾಬನ ಜೊತೆ ನಿರಂತರ ಸಂಪರ್ಕ. ಬಾಬಾ ಹೇಳ್ತಾರೆ, ನಿರಂತರ ತೋ ಕೊಯ್ ಯಾದ್ ನಹೀ ಕರ್ ಸಕ್ತೆ. ಭಲೆ ಹೇಳ್ಬೋದು ನಾನು ಇಷ್ಟು ಗಂಟೆ ಕೂತ್ಕೊಂಡೆ, ಇಷ್ಟು ಗಂಟೆ ನೆನಪು ಮಾಡಿದೆ ಅಂತ. ಇದು ಗಪೋಡ ಅಂತ ಹೇಳ್ಬಿಡ್ತಾರೆ ಬಾಬಾ. ಮುರಳಿಯಲ್ಲಿ ಹೇಳ್ತಾರಲ್ಲ ಗಪೋಡ. ನಮ್ಮ ಸ್ಥಿತಿ ನಮ್ಮನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ಪ್ಯಾರಾಮೀಟರ್ ನಮ್ಮ ಹತ್ರನೇ ಇದೆ ಅಲ್ವಾ. ಹಾಗಾಗಿ ಎಷ್ಟೇ ಕ್ಲಾಸಸ್ ಕೇಳ್ಬೋದು, ಎಷ್ಟೇ ಬುಕ್ಗಳು ಓದ್ಬೋದು, ಎಷ್ಟೇ ಜನರ ಅನುಭವ ಕೇಳ್ಬೋದು, ನಾನಾ ಥರದಲ್ಲಿ ನಾವು ಕೇಳ್ಬೋದು. ಆದರೆ ಪರಿಸ್ಥಿತಿಗಳನ್ನು ನಾನು ಸ್ವಯಂ ನಾನೇ ಎದುರಿಸ್ಬೇಕಾಗತ್ತೆ. ಅದ್ರ ಮುಂದೆ ಹೋರಾಟ ನಾನೇ ಮಾಡಬೇಕಾಗುತ್ತೆ ಅಲ್ವಾ. ಅದಕ್ಕೆ ಹೇಳ್ತಾರೆ, ಅಷ್ಟಶಕ್ತಿಗಳಲ್ಲಿ ಕೋರ್ಸ್ ಬ್ರಾಹ್ಮಣರು ಅಕ್ಕಂದಿರು ನಾವು ಕೋರ್ಸ್ ಕೊಡುವಾಗ ಹೇಳ್ತೀವಲ್ವಾ, ನಮಗೆ ಎದುರಿಸುವ ಶಕ್ತಿ आपस में सामना नहीं करने का, परिस्थिति आते हैं तब परिस्थिति का साथ सामना करने का. आपस में प्यार से रहो, आपस में मिलनसार होकर रहो ಅಂತಾರಲ್ವ ಬಾಬಾ. ಪರಿಸ್ಥಿತಿಗಳು ಯಾವಾಗ ಬರುತ್ತೆ ಆವಾಗ ಅದನ್ನು ಎದುರಿಸ್ಬಿಟ್ಟು ಅದ್ರ ಮೇಲೆ ವಿಜಯ ಸಾಧಿಸ್ತೀವ, ಆವಾಗ ನಿಜವಾದ ಯೋಗಿ. ನಾವು ಮುಂದುವರಿತಾ ಇದ್ದೀವಿ, ಆ ಪರಿಸ್ಥಿತಿ ಮೇಲೆ ವಿಜಯ ಸಾಧಿಸಿ ಮುಂದುವರಿತಾ ಇದ್ದೀವಿ. ಬಾಬಾ ಹೇಳ್ತಾರೆ, ಕೊನೆ ತನಕನೂ ಹಿಂದೆ ಪೀಚೆ ಪೀಚೆ ಪಡೆಗ ಮಾಯಾ ಚೋಡ್ತಿ ನೈ. ಮಾಯಾ ಗಮನಿಸ್ತಾ ಇರುತ್ತೆ. ನಾವೇನು ಸಂಕಲ್ಪ ತಗೊತೀವಿ, ಪುರುಷಾರ್ಥಕ್ಕೆ ಹೊಸ ಸಂಕಲ್ಪ ಏನಾದ್ರು ತಗೊಂಡಾಗ ಮಾಯೇನು ನೋಡ್ತಾ ಇರುತ್ತೆ, ಆ ಸಂಕಲ್ಪನ ಕ್ಯಾಚ್ ಮಾಡುತ್ತೆ ಮಾಯೆ. ಆದರೆ ಬಾಬಾ ಹೇಳ್ತಾರೆ, ಮಾಯಾ ಬಿ ಸರ್ವಶಕ್ತಿವಾನ್, ಮೇ ಬಿ ಸರ್ವಶಕ್ತಿವಾನ್, ಈಗ ಮೇರಾ ಬಚ್ಚೆ ಬಿ ಸರ್ವಶಕ್ತಿವಾನ್, ಸರ್ವಶಕ್ತಿವಾನ್ ಬಾಪ್ಕಿ ಬಚ್ಚೆ ಅಂತ. ಆ ರೀತಿ ಇರುವಾಗ ನಿಮ್ಗೆ ಆ ಒಂದು ಶಕ್ತಿಗಳ ಅನುಸಾರವಾಗಿ ಮಾಯೆ ಏನು ದೊಡ್ಡದಲ್ಲ ನಿಮಗೆ. ನೀವು ನಿರಂತರ ಶ್ರೀಮತನ ಫಾಲೋ ಮಾಡ್ತಾ ಬಾಬರವರ ಮಹಾವಾಕ್ಯಗಳನ್ನು ಧಾರಣೆ ಮಾಡ್ಕೊತ, ವಿಶೇಷವಾಗಿ ಡೈಲಿ ಮುರಳಿ ಕ್ಲಾಸು ಏನು ನಿಯಮಗಳು ಹಾಕ್ಕೊಟ್ಟಿದ್ದಾರೆ ಬಾಬಾ, ಇದನ್ನೆಲ್ಲ ನಾವು ಫಾಲೋ ಮಾಡ್ತಾ ಇದ್ದಾಗ ನಮಗೆ ಕಷ್ಟ ಅನಿಸಲ್ಲ. ಯಾಕಂದರೆ ನಾವೆಲ್ಲ ಲೌಕಿಕ ವ್ಯವಹಾರದಲ್ಲಿ ಇರೋರು. ಆದರೆ ಮುರಳಿ ಕ್ಲಾಸ್ ಆಗಲಿ, ಬಾಬನ ಯಾವುದೇ ಒಂದು ಸೇವೆ ಆಗಲಿ, ಏನೇ ಇದೆ ಹೇಳಿದ್ರು ಫಸ್ಟು ಆಗುತ್ತೆ ಅಂತ ಹೇಳ್ತೀವಿ. ಕೊನೆಯಲ್ಲಿ ಏನಾದರೂ ನಮ್ಮದು ಕೆಲಸ ಇದ್ದರೆ ಆಮೇಲೆ ಹೇಳ್ಕೊಬೋದು. ಅವತ್ತು ಫಸ್ಟೇ ನಾವು ಆದಿದೆ ಇದಿದೆ ಅಂತ ಹೇಳ್ಕೊಳಕ್ಕೆ ಹೋಗಲೇಬಾರ್ದು. ನಮ್ಮನ್ನು ನಾವು ಬ್ಯುಸಿಯಾಗಿ ಇಟ್ಕೋಬೇಕು. ಬುದ್ಧಿಗೆ ಎಲ್ಲ ಬುದ್ಧಿಗ ಕಾಮೆ ಅಂತಾರಲ್ವಾ, ಯಾವಾಗಲೂ ಸೇವೆಯಲ್ಲಿ ನಾವು ಬ್ಯುಸಿ ಇಟ್ಕೊಂಡಾಗ, ಬಲೆ ಕರ್ಮಣ ಸೇವೆ ಒಂದೇ ಅಂತೂ ಇಲ್ಲ, ನಾನಾ ಥರ ಸೇವೆ ಇದೆ. ಒಟ್ಟಿನಲ್ಲಿ ಆತ್ಮ मन बुद्धि से बिजी रहना है, मन बुद्धि द्वारा बिजी रखना है. ಅದಕ್ಕೆ ಕರ್ಮಣ ಸೇವೆ ಎಲ್ಲಿದ್ರು ಓಡ್ತಾರೆ ಬ್ರಾಹ್ಮಣರು.
ಸೇವೆ ಇದೆ ಅಂದರೆ ಹಾಂ ಅಕ್ಕವರೇ ಓಡ್ತಾರೆ. ಯಾಕಂದರೆ ನಿಜವಾದ ಪುರುಷಾರ್ಥದೊಂದು ಇಚ್ಛಾಶಕ್ತಿ ಇರುತ್ತೆ ಅವರಲ್ಲಿ. ಸೇವೆಯಲ್ಲಿ ನಾವು ಬಿಸಿ ಮಾಡ್ಕೋಬೇಕು. ಅನೇಕ ಕಡೆ ಸೇವೆನೇ ಕೊಡಲ್ಲ, ಸೇವೆ ಸಿಕ್ಕೋದಿಲ್ಲ. ಸೇವೆ ವ್ಯಾಲ್ಯೂ ಗೊತ್ತಿದ್ದವ್ರಿಗೆ ಗೊತ್ತು. ಆ ಸೇವೆ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ, ನಮ್ಮನ್ನು ರಕ್ಷಣೆ ಮಾಡುತ್ತೆ ಸೇವೆ. ಇಡೀ ಮಾತೆಯರು ನೋಡ್ಬೇಕು, ಕೆಲವು ಕಡೆ ಎಲ್ಲ ಬೆಳಗಿಂದ ಸಂಜೆ ತನಕ ಸೆಂಟ್ರ್ಗಳಲ್ಲಿ ಇರ್ತಾರೆ. ಮನೆಗೆ ಹೋದರೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ದೇ ಇರ್ತಾರೆ. ಅಲ್ಲೋದಾಗ ಆ ಸ್ಥಿತಿ, ಆ ಸ್ಟೇಜನ್ನು ನಾವು ಇಟ್ಕೊಳ್ಳೋಕ್ಕಾಗಲ್ಲ. ನಮ್ಮ ಯೋಗದ ಸ್ಥಿತಿ ಯಥಾ ಪ್ರಕಾರ ಇಟ್ಕೊಳ್ಳೋಕ್ಕಾಗಲ್ಲ ಲೌಕಿಕ ವಾತಾವರಣದಲ್ಲಿ. ಆದರೆ ಸಾಧಕರು, ಸಾಧನೆ ಮಾಡುವವರು ಇದ್ದಾರೆ. ನಂದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು. ಕಾರ್ಯವ್ಯವಹಾರದಲ್ಲಿ ಹೋದಾಗ ಒಂದೊಂದು ಸರ್ತಿ ಪುರಾಣ ಸಂಸ್ಕಾರ ವೈ ಇಮರ್ಜ್ ಹೋ ಜಾತ ಹೈ. ಆ ಒಂದು ಶಕ್ತಿಶಾಲಿ ಸ್ಥಿತಿನ ನಾವು ಮಾಡ್ಕೋಬೇಕಂದ್ರೆ ನಿರಂತರ ಟಚ್ಚಲ್ಲಿ ಇಟ್ಕೋಬೇಕಾಗುತ್ತೆ. ಬಾಬರವ್ರ ಜೊತೆ ಟಚ್. 4 ಸಬ್ಜೆಕ್ಟ್ ಕೊಟ್ಟಿದ್ದಾರೆ: ಜ್ಞಾನ, ಯೋಗ, ಧಾರಣ, ಸೇವಾ. ಸೇವಾ ಲಾಸ್ಟ್ 4ನೇ ನಂಬರಲ್ಲಿರೋದು. ಆದರೆ ನಾಲೆಜು, ಯೋಗ, ಧಾರಣೆ ಇದೆಲ್ಲ ಆಗಿದ್ರೆ ಆಟೋಮೆಟಿಕ್ ಸೇವೆ ಆಗ್ತಾ ಇರುತ್ತೆ. ಇವು 3 ಪಕ್ಕ ಮಾಡಿಕೊಂಡ್ರೆ ಸೇವೆ ಅಪ್ನೆ ಆಪ್ ಚಲ್ತೆ ಇರುತ್ತೆ. ಹಾಂ, ನಾವು ಫಸ್ಟ್ ಏನು ಮಾಡ್ತಾ ಇದ್ದೀವಿ, ಯಾವ ಸೇವೆ ಮಾಡ್ತಾ ಇದ್ದೀವಿ, ಈ ಸೇವೆಯಿಂದ ಏನು ನಮಗೆ ಪ್ರಾರಬ್ಧ, ಭವಿಷ್ಯ ಪ್ರಾರಬ್ಧ ಸಿಗುತ್ತೆ, ಇದನ್ನು ನಾವು ಅರ್ಥ ಮಾಡ್ಕೊತೀವಿ ಜ್ಞಾನದ ಮುಖಾಂತರ. ಯೋಗದ ಮುಖಾಂತರ ಅದನ್ನು ಹದ ಮಾಡ್ತೀವಿ. ಜಲ್ಲಿ ಸಿಮೆಂಟು ಎಲ್ಲ ಒಟ್ಟೆ ಹಾಕಿಬಿಟ್ಟು ಹದ ಮಾಡಿಬಿಟ್ರೆ ತಾನೇ ಬಿಲ್ಡಿಂಗ್ ಮಾಡೋಕ್ಕಾಗೋದು. ಬರೀ ಸಿಮೆಂಟು ಒಂದರಿಂದ ಆಗ್ಬಿಡುತ್ತೇನೋ, ಎಲ್ಲ ಇರಬೇಕು, ನೀರು ಹಾಕಬೇಕು. ಆ ರೀತಿ ನಮ್ಮ ಯೋಗದ ಸ್ಥಿತಿ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಧಾರಣೆ ಅದೇ ರೀತಿಯಲ್ಲಿ ಯೋಗದ ಮುಖಾಂತರ ನಾವು ಅದನ್ನು ಬಾರಿ ಬಾರಿ ರಿಪೀಟ್ ಮಾಡ್ತಾ ಬುದ್ಧಿಯಲ್ಲಿ ಅದನ್ನು ತಗೊಂಬಂದರೆ ಅದು ಧಾರಣೆ ಆಗುತ್ತೆ. ಬಾಬಾ ಹೇಳಿದ್ರಲ್ವಾ, ಆಪ್ ಗುಣವಾನ್ ಬನ್ನ ಹೈ ಅಲ್ವಾ. ಮೊನ್ನೆನೂ ನೀನು ದೇವತಾओं ಜೈಸೆ ಇದರ್ ಬನ್ನ ಹೈ. ದೇವತೆಯರು ಅಲ್ಲಿ ಹೋಗ್ಬಿಟ್ಟು ಗುಣಗಳ ಒಂದು ಅಲ್ಲಿ ಪ್ರಯತ್ನ ಮಾಡ್ತಾನೆ, ಪುರುಷಾರ್ಥ ಮಾಡ್ತಾರೆ ದೇವತೆಯರು. ದೇವತೆಯರು ಏನು ಪುರುಷಾರ್ಥ ಮಾಡಲ್ಲ, ಅವ್ರ ಪ್ರಾರಬ್ಧತಾನೆ ಬಗ್ಸೋದು. ನಾವು ಇಲ್ಲಿ ಈ ಸಮಯದಲ್ಲಿ ಇವಾಗ ಅದನ್ನು ಧಾರಣೆ ಮಾಡ್ಕೋಬೇಕಾಗುತ್ತೆ. ಗುಣವಾನ್ ಬನೋ, ಗುಣದಾನ್ ಕರು ಅಂದ್ರಲ್ಲ ಮೊನ್ನೆ ಬಾಬಾ. ಗುಣವಾನ್ ಬನೋ, ಗುಣದಾನ್ ಕರು. ಗುಣದಾನ ಹೆಂಗೆ ಕೊಡ್ತೀವಿ? ಸಿಂಪಲ್ ಆಗಿ ಮಾಡೋದಾದ್ರೆ ಒಂದು ಸ್ಮೈಲ್ ಮಾಡ್ತೀವಿ, ಅದರಲ್ಲೇ ವಿಶೇಷ ಸೇವೆ ಅದು. ಹಸ್ಮುಖ್ ಚೆಹರ ಬಂದು ಮಾತಾಡ್ಸಿದೀವಿ, ಸಂಪರ್ಕದ ಬರ್ತಾರೆ, ನಗ್ನಗ್ತಾ ಅವ್ರ ಜೊತೆ ಮಾತಾಡ್ತೀವಲ್ಲ, ಇದು ದೊಡ್ಡ ಗುಣ. ಏನೋ ಗಂಡು ಕಸ್ಕೊಳ್ತಾರೆ, ಹಿಂಗೆ ಮಾಡ್ಕೊಂಡಿರ್ತಾರೆ ಮುಖ, ಅವರು ಏನೋ ತಲೆಯಲ್ಲಿ ಆಕಾಶ ಬಿದ್ದವ್ರ ಥರ ಇರ್ತದೆ. ಯಾಕೆ? ವ್ಯರ್ಥ ಸಂಕಲ್ಪಗಳು, ವ್ಯರ್ಥ ವಿಚಾರಗಳು. ಮನೆ ಒಳಗಡೆ ಕಿಚಡ ಎಷ್ಟು ಸಮಯ ಇಟ್ಕೊಳಕ್ಕಾಗುತ್ತೆ? ಒಂದು ದಿವಸ, 2ನೇ ದಿವಸ ಎಸಿಬೇಕಲ್ವಾ? ಅದು ಆಮೇಲೆ ಅಲ್ಲೇ ವಾಸನೆ ಬಂದು 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 ಹುಳ ಆಗಿ ಆ ವಾತಾವರಣನೇ ಕೆಡಿಸ್ಬಿಡುತ್ತೆ. ಸೊಳ್ಳೆ, ಇನ್ನೊಂದು ಮತ್ತೊಂದು ಕಾಯಿಲೆಗಳು ಶುರುವಾಗ್ಬಿಡುತ್ತೆ. ಹಾಗೆ ನಾವು ಇಲ್ಲಿ ಇದನ್ನೇನು ಮಾಡ್ತೀವಿ, ಡಸ್ಟ್ಬಿನ್ ಮಾಡ್ಕೊಂಡ್ಬಿಡ್ತೀವಲ್ವ. ಬ್ರಾಹ್ಮಣರಲ್ಲೇ ಎಷ್ಟೊಂದು ಹಳೆ ಮಾತುಗಳನ್ನೆಲ್ಲ ಇಟ್ಕೊಂಡು ಅದನ್ನೇ ಮಾಡ್ತೀವಿ. ಬಾಬಾ ಹೇಳ್ತಾರೆ, ಫರ್ಗಿವ್ ಆ್ಯಂಡ್ ಫರ್ಗೆಟ್. ಮರೀರಿ, ಕ್ಷಮೆ ಮಾಡಿ. ಫರ್ಗೆಟ್ ಆ್ಯಂಡ್ ಫರ್ಗಿವ್. ಫಸ್ಟ್ ಮರೀರಿ, ಕ್ಷಮೆ ಮಾಡಿ. ಬಲೆ ಹೌದು, ಅವರಿಂದ ನಮಗೆ ತೊಂದರೆ ಆಗಿರ್ಬೋದು, ಅವರಿಂದ ನಮಗೆ ನಷ್ಟನೂ ಆಗಿರ್ಬೋದು, ನಾವು ಡಿಸಪಾಯಿಂಟ್ ಆಗಿರ್ಬೋದು, ದುಃಖ ಕೊಟ್ಟಿರ್ಬೋದು. ಓಕೆ, ಅವರಲ್ಲಿ ಇರುವುದನ್ನ ಅವ್ರನ್ನ ವ್ಯಕ್ತಪಡಿಸಿದ್ದಾರೆ, ಅವ್ರ ಪಾರ್ಟ್ ಅವ್ರು ಪ್ಲೇ ಮಾಡಿದ್ದಾರೆ. ಅದು ನನ್ನ ಪಾರ್ಟ್ ಏನು? ನಾನು ತಗೊಳ್ಳೋದ? ಅವ್ರು ಬಿಟ್ಟಿರೋದು ವೇಸ್ಟ್ ನಾನು ತಗೊಳ್ಳೋದಾ? ಅವ್ರಿಗೆ ಬೇಡ ಅಂತ ಬಿಟ್ಟಿರೋದು ನನಗೆ ಕೊಟ್ಟರು, ನನ್ನ ಕಡೆ ಹಾಕ್ಬಿಟ್ಟು ಹೋಗ್ಬಿಟ್ರು ಅಲ್ವಾ? ಯಾರನ್ನೇನು ಕಚ್ಚಡ ಏನಾದರೂ ಕೊಟ್ಟರು ನಾವು ತಗೊತೀವ? ಅಯ್ಯೋ, ಮುಟ್ಟೋದೇ ಇಲ್ಲ ಅಲ್ವಾ? ಅದು ಯಾರೋ ಬಿಟ್ಟೋಗಿದ್ದು ತನ್ನಲ್ಲಿ ಬೇಡದೇ ಇರೋದನ್ನ ಅದನ್ನು ನಮಗೆ ಹಾಕಿ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಅದನ್ನು ನಾವು ಹಾಕ್ಕೊಂಡು ವರ್ಷಗಟ್ಟಲೆ, ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ಅದನ್ನು ಅದೇ ವಿಚಾರ ಮಾಡ್ಕೊತ ನಮ್ಮ ಸಮಯನೂ ವೇಸ್ಟು, ಎನರ್ಜಿ ವೇಸ್ಟು.
ಹಾಕೋದ್ರಿಂದ ಇನ್ನೊಂದು ಬೇರೆ BP ಶುಗರು ಕಾಯಿಲೆಗಳು ತಂದ್ಕೊತೀವಿ. ಮನ್ ಕಿ ಸ್ವಸ್ಥ ತನ್ ಕಿ ಸ್ವಸ್ಥ ಅಲ್ಲ, ತನದ ಸ್ವಸ್ಥತೆಗೆ ಮನಸ್ಸಿನ ಸ್ವಸ್ಥತೆಯೂ ಬೇಕಾಗುತ್ತೆ. ಓಕೆ, ಕಾರ್ಮಿಕ ಅಕೌಂಟ್ ಏನೇಗಿದೆ ಗೊತ್ತಿಲ್ಲ, ದಾದಿ ದೀದಿಯವರೆಲ್ಲ ಎಷ್ಟೊಂದು ಕಾಯಿಲೆಗಳನ್ನು ನೋಡಿದ್ರಲ್ವ. ಆ ಸಂದರ್ಭದಲ್ಲೂ ಅವರಲ್ಲಿ ದಾದಿಯವರು ಹೇಳೋರು, ದಾದಿ ದರ್ದ್ ಹೋತಾ ಹೇ, ನೋವು ಆಗತ್ತಂದ್ರೆ ತೋಡ ಕುಚ್ ಹೋತಾ ಹೇ ಅಂತಾರೆ. ಅನಸ್ತೇಷ ಕೊಡ್ದೇನೆ ಅವರಿಗೆಲ್ಲ ಕೊಡೋರಂತೆ, ಸಣ್ಣ ಸಣ್ಣದೆಲ್ಲ ಮಾಡೋರು, ಗಾಯ ಎಲ್ಲ ಕ್ಲೀನ್ ಮಾಡೋರು, ಆ ಥರ ಎಲ್ಲ ಮಾಡೋರು. ಅವ್ರ ಸ್ಥಿತಿ ಯಾವ ಮಟ್ಟಕ್ಕಿರಬೇಕು? ಕರ್ಮೇಂದ್ರಿಯಗಳ ಮೇಲೆ, ಸ್ಥೂಲ ಕಾಯದ ಮೇಲೆ ಅವರು ಸ್ವರಾಜ್ಯ ಅಧಿಕಾರಿಯಾಗಿ ತನ್ನ ಮೇಲೆ ತಾನು ವಿಜಯವನ್ನು ಹೊಂದಿರ್ತಾರೆ. ಸಮಸ್ಯೆಗಳು ಬಂದಾಗ್ಲೇ ಆವಾಗ್ಲೇ ಏರುಪೇರಾಗೋದು, ನಾನಾ ಥರದ್ದು ಪ್ರಶ್ನೆಗಳು ಬರೋದು. ಆ ಸಮಯದಲ್ಲಿ ಅಂಗದನ ಸಮಾನ ನಾವು ನಿಂತ್ಕೊಂತೀವಲ್ವಾ, 1 ಸೆಕೆಂಡ್ ತಾಳ್ಮೆ, ಬಾಬಾ ಇದ್ದಾರೆ, ಸಬ್ ಕುಚ್ ಠೀಕ್ ಹೋಗಾ. ಒಂದೇ ಒಂದು ಸಂಕಲ್ಪ ಆ ಸಮಯದಲ್ಲಿ ಬಾಬಾ ನೆನಪು ಬಂದರೆ ಮುಂದಿನ ನಮ್ಮದು ಜೀವನ ಎಷ್ಟೋ ಹೆಜ್ಜೆ ಮುಂದೆ ಹೋಗ್ತೀವಿ. ಆ ಒಂದು ಸೆಕೆಂಡಲ್ಲಿ ನಮ್ಮ ಪರೀಕ್ಷೆ ಬರುತ್ತೆ. ಸೆಕೆಂಡ್ ಕಾ ಕೇಲೆ ಅಂತಾರಲ್ಲ ಬಾಬಾ, 1 ಸೆಕೆಂಡ್ ಕೆ ಬಾಬಾ ಹೇಳ್ತಾರೆ, ಅದಕ್ಕೆ 1 ಸೆಕೆಂಡ್ ಬಹು ಸಮಯ ಕಾ ಸಮಾನೆ, ಸಂಗಮ ಯುಗದ್ದು ಆ ಸೆಕೆಂಡಲ್ಲೇ ಬರೋದು. ಕೊನೆಯಲ್ಲಿ ಅಂತಿಮವಾಗಿ ಶರೀರ ಬಿಡೋದು 1 ಸೆಕೆಂಡಲ್ಲೇ. ಮಕ್ಕಳು, ಮೊಮ್ಮಕ್ಕಳು, ಆಭರಣ, ಇನ್ನೊಂದು ಮತ್ತೊಂದು, 2 ಜೋಡಿ ಚಪ್ಪಲಿನೂ ಇಟ್ಬಿಡಿ ಅಂತಾರೆ ಬಾಬಾ ಅಲ್ವಾ ಮುರಳಿಯಲ್ಲಿ. 2 ಜುಡ್ವಾ ಚಪ್ಪಲಿ ಭಿ ನೈ ರಖ್ನಾ, ಚಪ್ಪಲ್ ಭಿ ನೈ ರಖ್ನಾ ಅಂತಾರೆ. ಅಚ್ಚಾ ಪಹನ್ನ, ಖಾನಾ ಪೀನಾ, ನಿನ್ನೆ ಹೇಳಿದ್ರಲ್ಲ, ಸಾಧಾರಣ ಏಕ್ದಮ್ ಬೀಚ್ ಕಾ ಹೋನಾ ಚಾಹಿಯೆ. ಎಷ್ಟೆಷ್ಟು ನಾವು ಸಿಂಪಲ್ ಮಾಡ್ಕೊತ ಹೋಗ್ತೀವಿ, ಅಷ್ಟು ಸ್ಯಾಂಪಲ್ ಆಗ್ತಾ ಹೋಗ್ತೀವಿ. ಜೀವನ ಸಿಂಪಲ್ ಅಂದರೆ ಇನ್ನೇನಿದೆ, ಸರಿ ಬಾಹಾರ್ಮುಖತೆ ಅಂತ, ಆದರೆ ವಿಚಾರಗಳಲ್ಲೂ ಸಿಂಪಲ್, ಅದರಲ್ಲೂ ನಾವು ಫಿಲ್ಟರ್ ಮಾಡ್ಕೋಬೇಕಾಗತ್ತೆ. ನಮ್ಮ ಪುರುಷಾರ್ಥ ಜೀವನಕ್ಕೆ ಎಲ್ಲಿ ಬಾಧಾ ಆಗುತ್ತೋ ಅದನ್ನು ಜಾಸ್ತಿ ಚಿಂತನೆ ಮಾಡೋಕ್ಕೆ ಹೋಗಂಗೆ ಇಲ್ಲ. ಯಾಕಂದರೆ ಅದರಿಂದ ನನಗೆ ನಷ್ಟನೇ ಆಗ್ತಾ ಇದೆ ಅಲ್ವಾ. ಪುರುಷಾರ್ಥ ಜೀವನ ಮುಂದುವರಿಬೇಕಂದ್ರೆ ಬಹಳ ಸೂಕ್ಷ್ಮ, ಮುಳ್ಳಿನ ಮೇಲೆ ನಡೆದಾಗೆ ಅಂತಾರೆ ಬ್ರಾಹ್ಮಣ ಜೀವನ. ಅದೇ ರೀತಿ ಅಷ್ಟು ಸಹಜನೂ ಇದೆ. ನಿನ್ನೆ ಬಾಬಾ ಹೇಳಿದಾಗ ಎಲ್ಲದಕ್ಕೂ ಆಧಾರ ಯಾವುದು? ಪವಿತ್ರತಾ. ನಿನ್ನೆ ಮುರಳಿಲಿ ಎಲ್ಲದಕ್ಕೂ ಆಧಾರ ಪವಿತ್ರತೆ. ತನ್ ಕಿ ಶುದ್ಧಿ, ಮನ್ ಕಿ ಶುದ್ಧಿ, ನೋಟ ಶುದ್ಧಿ, ಶ್ರವಣ ಶುದ್ಧಿ, ಸಂಘ ಶುದ್ಧಿ, ಅನ್ನ ಶುದ್ಧಿ, ಎಷ್ಟು ಥರ ಶುದ್ಧಿ ಇದೆ, ಎಷ್ಟೊಂದು ಪ್ರಕಾರ ಶುದ್ಧಿ ಇದೆ. ಇದನ್ನೆಲ್ಲ ನಾವು ಎಲ್ಲರೂ ಬ್ರಾಹ್ಮಣರು ಭೋಗ ಇಟ್ಬಿಟ್ಟೆ ಊಟ ಮಾಡ್ತಾರ? ನಮ್ಮ ಕೈಯಿಂದ ನಾವೇ ಮಾಡ್ಕೊಂಡು ತಿಂತಾ ಇದ್ದೀವ ಪಾಪ ನೆನಪಿಂದ? ನಮ್ಮ ತಾಯಿ ಇದ್ರು 1 ತಿಂಗಳಲ್ಲೂ ಇಲ್ಲೇ ಇದ್ರು, ಊರಲ್ಲೇ ಇದ್ರು, ಎಷ್ಟೇ ಲೇಟ್ ಆದ್ರೂ ಹೋಗಿ ಮಾಡ್ಕೊಂಡೇ ತಿಂತಾ ಇದ್ವಿ. ನಮ್ಮ ಸ್ವಲ್ಪ ಏನೋ ಕೆಲಸ ನಡೀತಾ ಇತ್ತು, 3:30-4 ಗಂಟೆ ಆಗೋದು ಮುಗಿಸ್ಕೊಂಡು ಹೋಗೋಷ್ಟು. 4 ಗಂಟೆ ಹೋಗಿ ಕುಕ್ಕರ್ ಇಟ್ಟು ಹಂಗೆ ಸಿಂಪಲಾಗಿ ಬಾಬಂಗೂ ಸ್ವೀಕಾರ ಮಾಡಿಸಿ ತಿಂತಕ್ಕಂಥ ಪ್ರಕ್ರಿಯೆ. ಅವಾಗ ಏನಾಗುತ್ತೆ, ನಾವೇನೋ ಗಡಿಬಿಡಿ ಬಿದ್ಕೊಂಡು ಹೊಟ್ಟೆ ಏನೋ ತುಂಬುತ್ತೆ, ಅದು ಇಲ್ಲಿ ಕೆಲಸ ಮಾಡುತ್ತೆ. ಹೊಟ್ಟೆನೋ ತುಂಬಿ ಸ್ಯಾಟಿಸ್ಫೈಡ್ ಆಯಿತು, ನಿಧಾನವಾಗಿ ಇಲ್ಲಿ ನಾವೇನಾದರೂ ಗಡಿಬಿಡಿಯಲ್ಲಿ ಯಾರೋ ಆಚೆ ಕಡೆಯಿಂದ ತಿಂದ್ವಿ ಅಂದ್ಕೊಳ್ಳಿ. ಇಸಿಲಿಯೇ ಅನ್ನ ಶುದ್ಧಿ ಬಹಳ ಇಂಪಾರ್ಟೆಂಟ್. जितना अन्न पवित्र होते जाता है उतना तन मन सारा, अन्न से तन मन धन जीवन ಅನ್ನ ಶುದ್ಧಿ ಭಾಳ ಇಂಪಾರ್ಟೆಂಟ್. ಬ್ರಾಹ್ಮಣರಿಗೆ ಎಷ್ಟೊಂದು ಯುಕ್ತಿ ಕೊಟ್ಟಿದ್ದಾರಲ್ವ. ಬ್ರಾಹ್ಮಣರ ಮಕ್ಕಳೇ ಎಷ್ಟೊಂದು ಜನ ಮಾಡಲ್ ಇದ್ದಾರೆ. ಬರೀ ಹಣ್ಣು ತಿನ್ಕೊಂಡಿರೋರು ಇದ್ದಾರೆ, ಬರೀ ತರಕಾರಿ ವಿದೌಟ್ ಬಾಯ್ಲ್ಡ್ ಫುಡ್ ತಿಂದವರೇ ಇದ್ದಾರೆ, ಆಫೀಸ್ ಕೆಲಸಕ್ಕೆ ಹೋಗೋರು, ಮಿಲಿಟ್ರಿಯಲ್ಲಿ ಇರುವವರು ಎಲ್ಲ ಫಾಲೋ ಮಾಡ್ತಾರೆ.
ಜहाँ ಕದಂ ಹಿಂಬತ್ ಕಾ ರಖೆಂಗೆ ಖುದಾ ಕಾ ಮದದ್ ಪಕ್ಕಾ. ಹಿಮ್ಮತ್ತೆ ಮರ್ದಾ ಮದದೇ ಖುದಾ. ಹಿಮ್ಮತ್. ಬಾಬಾ ಇದ್ದಾರೆ, ಬಾಬಾ ನನ್ನ ಜೊತೆಗಿದ್ದಾರೆ, ಯಾರು ನನ್ನ ಜೊತೆಗಿದ್ದಾರೆ? ನನ್ನ ವಿಜಯ ನಿಶ್ಚಿತವಾಗಿದೆ. ನಾನು ಸದಾ ನನ್ನ ಸಾಥ್ ಕೊಡ್ತಾ ಇದ್ದಾರೆ. ಬಾಬಾ ನನ್ನ ಕೈ ಹಿಡ್ಕೊಂಡಿದ್ದಾರೆ. ಬಾಬನ ಮೇಲೆ ನಿಶ್ಚಯ, ತನ್ನ ಮೇಲೆ ನಿಶ್ಚಯ, ಬಾಬನ ಮೇಲೆ ನಿಶ್ಚಯ, ಪರಿವಾರದ ಮೇಲೆ ನಿಶ್ಚಯ, ಡ್ರಾಮಾ ಮೇಲೆ ನಿಶ್ಚಯ, ನಮ್ಮ ಒಂದು ಪಾರ್ಟ್ ಮೇಲೆ ನಿಶ್ಚಯ. ಬರುತ್ತೆ, ತುಂಬ ಥರದ್ದು ಬರುತ್ತೆ, ನಾನಾ ಥರದ್ದು ನಿಶ್ಚಯ. ಅವನು ಅಂಗದನ್ನು ಕಾಲು ಅಲ್ಲಾಡಿಸಿ ನೋಡು ಅಂತಾರಲ್ವ, ಸೀತೆಯನ್ನು ಕರ್ಕೊಂಡು ಬರೋಕ್ಕೆ ಹೋದಾಗ ಕಾಲು ಅಲ್ಲಾಡಿಸಿ ನೋಡು ಸಾಕು, ಆಗಿಲ್ಲ ಅಲ್ವಾ? ಆ ರೀತಿ ನಮ್ಮ ಸ್ಥಿತಿ ಎಷ್ಟು ಮಜಬೂತಾಗಿ ಇಟ್ಕೊಳ್ತಾ ಹೋಗ್ತೀವಿ. ಈ ಸ್ಥಿತಿನ ಕಾಪಾಡ್ಕೊಳ್ಳೋದೇ ಇರುವುದು ಚಾಲೆಂಜ್. ಹಾಗಾಗಿ ಎಷ್ಟು ಥರ ನಮಗೆ ಪುರುಷಾರ್ಥ ಯುಕ್ತಿ ಹೇಳ್ಕೊಟ್ಟಿದ್ದಾರೆ. ಟ್ರಾಫಿಕ್ ಕಂಟ್ರೋಲ್ ಹೇಳ್ಕೊಟ್ಟಿದ್ದಾರೆ. 6-7 ಸಾರಿ ಟ್ರಾಫಿಕ್ ಕಂಟ್ರೋಲ್ ಬರುತ್ತೆ. ಗಂಟೆಗೆ 1 ಮಿನಿಟ್ ಸೈಲೆನ್ಸ್ ಬರುತ್ತೆ. ಗಂಟೆಯಲ್ಲಿ 1 ನಿಮಿಷ ಸಂಕಲ್ಪಗಳನ್ನು ಸ್ಟಾಪ್ ಮಾಡಿ. ಬಾಬಾ ಈ ನಡುವೆ ಅವ್ಯಕ್ತ ವಾಣಿಗಳಲ್ಲೂ ಭಾನುವಾರದ ಮುರಳಿಗಳಲ್ಲೂ ಡ್ರಿಲ್ ಮಾಡಿಸ್ತಾ ಇದ್ದಾರೆ ಅಲ್ವಾ? 2-3 ವಾರದಿಂದ ಮಧ್ಯೆ ಮಧ್ಯೆ ಡ್ರಿಲ್ ಮಾಡಿಸ್ತಾ ಇದ್ದಾರೆ. ಮನೆ ಬಾಬಾ ಬಂದಾಗಲೂ ಇದೇ ಹೇಳಿದ್ರಲ್ವಾ, ವ್ಯರ್ಥ ಸಂಕಲ್ಪಂ ಕೊರೋಗ್ನ. ಬರ್ತಾ ಇರುತ್ತೆ. ರಾವಣನ ಮಾಯೆ, ರಾವಣನ ಒಂದು ತಲೆ ಕಡ್ದು ಇನ್ನೊಂದು ಒಂದೊಂದೊಂದು ಬರ್ತಾ ಇರುತ್ತಲ್ಲ, ಹಂಗೆ ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ. ರಾವಣನ ತಲೆಗಳನ್ನು ಹೆಂಗೆ ಉರುಳಿಸೋದು? ನಾವು ವೀಕ್ ಆದಾಗ ಸಂಕಲ್ಪಗಳು ಬರುತ್ತೆ, ನಾವು ಮಜಬೂತಿದ್ರೆ ಬರೋದಿಲ್ಲ. ಅವತ್ತೆಲ್ಲ ನಾವು ಹಾರ್ತಾ ಇರ್ತೀವಿ. ಅಲ್ವಾ? ನಾವು ನಾವು ಸನ್ಯಾಸ ಅಂದರೆ ಕಾಡಿಗೆ ಹೋಗೋ ಸನ್ಯಾಸ ಅಲ್ವಲ್ಲ. ಇದು ವಿಶೇಷ ಪುರುಷಾರ್ಥ. ಇದು ವೈರಾಗ್ಯ ಇರ್ಬೋದು, ಬೇಹದ್ದಿನ ವೈರಾಗ್ಯ, ಬೇಹದ್ದಿನ ಸನ್ಯಾಸ. ಇದು ಋಷಿಮುನಿಗಳೂ ಇವಾಗ ಒಪ್ಕೊಂತ ಇದ್ದಾರೆ. ಹೌದು, ಸನ್ಯಾಸ ಅಂದರೆ ನಾವು ಬಿಟ್ಬಿಟ್ಟು ಹೋಗಿ ಮಠ ಮಾಡ್ಕೊಂಡು ಕೂತ್ಕೊಳ್ಳೋದು, ಅಲ್ಲಿ ಹೋಗ್ಬಿಟ್ಟು ಎಲ್ಲೋ ಪರ್ವತದ ಗುಹೆಗಳಲ್ಲಿ ಹೋಗಿರೋದು ಎಲ್ಲ ಈ ಕಲಿಯುಗದಲ್ಲೇ ಇರೋದು. ಅದೆಲ್ಲ ಎಲ್ಲೂ ಹೊರಗಡೆ ಇಲ್ಲ, ಕಲಿಯುಗದ ಒಳಗಡೆನೇ ಇದೆ. ಅದು ನಮ್ಮ ಸ್ಥಿತಿನ ಹೈಯೆಸ್ಟ್ ಮಾಡ್ಕೊಳ್ಳಿ ಅಂತ. ಎಲ್ಲರೂ ಜೊತೆಗಿದ್ದು ನಮ್ಮ ಸ್ಥಿತಿನ ಹೈಯೆಸ್ಟ್ ಮಾಡ್ಕೋಬೇಕು. ಎಲ್ಲರನ್ನೂ ಆತ್ಮ ದೃಷ್ಟಿಯಲ್ಲಿ ನೋಡಿ. ನೀವು ಮನೆಯಲ್ಲಿ ಇದ್ದಾಗಲೂ ಅಷ್ಟೇ, ನೀವು ಹೋಗ್ತಾ ಇದ್ದಾಗೆ ನಿಮ್ಮ ಮಗಳು, ನಿಮ್ಮ ಮೊಮ್ಮಕ್ಕಳು ಆ ರೀತಿ ನೀವು ಸಂಕಲ್ಪ ಮಾಡೋಕ್ಕೆ ಹೋಗ್ಬಾರ್ದು. ಫಸ್ಟ್ ಓದ್ತಾ ಇದ್ದಾಗೆ ಆತ್ಮ ನೋಡಿ. ಇದೊಂದು ವಿಶೇಷತೆ. ನಿನ್ನೆನು ಹೇಳಿದ್ರಲ್ಲ, ಶರೀರಿ ನಹೀ ದಿಖಾಯಿ ದಿಯೇಗಾ ಜಗಳ ಕहाँ से आता है. ನಿನ್ನೆ ಹೇಳಿದ್ರಲ್ಲ ಬಾಬಾ, ಶರೀರಿ ನಹೀ ದಿಖಾಯಿ ದಿಯೇಗಾ ಸಿರ್ಫ್ ಆತ್ಮ. ಈ ಆತ್ಮ ನೋಡೋದು ಪ್ರಾಕ್ಟೀಸ್ ಮಾಡಲೇಬೇಕು ಅಕ್ಕವ್ರೆ. ಆತ್ಮ ನೋಡೋದು ಪ್ರಾಕ್ಟೀಸ್ ಮಾಡಿದ್ರೇ ನಮ್ದು ಮುಕ್ಕಾಲಂಶ ಪುರುಷಾರ್ಥ ಅಲ್ಲಿ ಆದಂಗೆ. ಯಾರೇ ಬಂದ್ರು ಆತ್ಮ. ಅವಾಗ ನಾವು ಪೊಸಿಷನ್ ನೋಡ್ತೀವಿ, ಅಯ್ಯೋ ಅವ್ರು ಹೈಯೆಸ್ಟ್ ಅಲ್ಲಿದ್ದಾರೆ, ಅವ್ರು ದೊಡ್ಡ ಹುದ್ದೆಯಲ್ಲಿದ್ದಾರೆ, ಇವ್ರು ಚಿಕ್ಕವರಿದ್ದಾರೆ, ಅಲ್ಲಿ ಪಾರ್ಶಿಯಾಲಿಟಿ ಬಂದ್ಬಿಡುತ್ತಲ್ವ. ಆತ್ಮಕ್ಕೆ ಯಾವುದನ್ನು ಪದವಿ ಹುದ್ದೆ ಯಾವುದಿಲ್ಲ, ಎಲ್ಲ ಆತ್ಮನೇ, ಬಾಯಿನೇ. ಬಾಬನ ಮುರಳಿ ಪ್ರಕಾರನೇ ಹೋಗೋಣ. ಈ ನಡುವೆ ಏನೇನು ಬಾಬಾ ಇದೇ ಹೇಳ್ತಾ ಇದ್ದಾರೆ. ಆತ್ಮ ನೋಡೋದ್ರಲ್ಲಿ ಬಹಳ ಲಾಭ ಇದೆ. ದೇಹ ಲೈಟ್ ಕಿ ಬಾಡಿ, ಲೈಟ್ ಕಿ ಶರೀರ ಕೋ ದೇಖೋ ಅಂತಾರೆ. ಆತ್ಮ ಬಿಂದಿ ಕೋ ದೇಖೋ ಅಂದ್ರೆ ಆತ್ಮ ಬಿಂದಿ ಕೋ ದೇಖೋ, ಬಾಪ್ ಬಿಂದಿ ಕೋ ಬಿ ದೇಖೋ. ಬಿಂದಿ ಮೇ ಸಾರಾ ಖೇಲ್ ಹೈ ಅಂತಾರೆ, ಸಭಿ ಬುದ್ಧಿ ಕಾ ಕಾಮ್ ಹೈ ಅಂತಾರೆ. ಎಷ್ಟು ಥರ ಬಾಬಾ ಪುರುಷಾರ್ಥ ಹೇಳ್ಕೊಟ್ಟಿದ್ದಾರೆ. ಒಬ್ಬೊಬ್ರದ್ದು ಅನುಭವ ಕೇಳಿದ್ರು ಯಾವ್ಯಾವ ರೀತಿ ಎಷ್ಟು ಪ್ರಕಾರದಲ್ಲಿ ಹೇಳ್ತಾರೆ, ಎಷ್ಟು ಪ್ರಕಾರದಲ್ಲಿ ಕ್ಲಾಸಸ್ ಮಾಡ್ತಾರೆ. ಒಬ್ಬೊಬ್ಬರು ಬ್ರಾಹ್ಮಣರಲ್ಲೂ ಎಷ್ಟೊಂದು ಖಜಾನೆಗಳಿದೆ. ಸಾಗರ್ ಬಿ ಬಸ್ನೇ ಹೋಗ್ತಾ ಅಲ್ವಾ, ಸಾಗರನು ಸಾಲಲ್ಲ, ಅಷ್ಟು ಇದೆ, ವಿಶಾಲವಾಗಿದೆ ಜ್ಞಾನ, ವಿಶಾಲವಾಗಿದೆ.
ವಿಶಾಲ ವಿಸ್ತಾರದಲ್ಲೂ ನಾವು ಸಾರದಲ್ಲಿ ಬರಬೇಕು. ಇವಾಗ ಇಡೀ ದಿನ ನಾವು ಅದು ಇದು ಕೇಳ್ಕೊಂಡಿದ್ರು ನಮ್ಮ ಪುರುಷಾರ್ಥ ಆಗಲ್ಲ. ಅದು ಬಾಹರ್ಮುಖತೆನೆ. ಇನ್ನರ್ ಒಳಗಡೆ 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 ಅಂದರ್ಕಿ ಕೇಲೆ ನಾನು ಆತ್ಮಸ್ಮೃತಿಯಿಂದ ನಾನು ಇವತ್ತಿದ್ದೆ. ಆತ್ಮಸ್ಮೃತಿಯಿಂದ ಎಷ್ಟು ಸಮಯ ಕರ್ಮ ಮಾಡಿದೆ, ಕರ್ಮಣ ಸೇವೆ ಮಾಡಿದೆ, ಅದು ನಂದು ಅಕೌಂಟಲ್ಲಿ ಜಮಾ ಆಗ್ತಾ ಹೋಗುತ್ತೆ. ಬರೀ ನಾನು ಸೇವೆ ಮಾಡಿರ್ಬೋದು ಬೆಳಗಿಂದ ಸಂಜೆ ತನಕ. ಎಷ್ಟು ಒಳ್ಳೆ ಶ್ರೇಷ್ಠ ಸ್ಥಿತಿಯಿಂದ ನಾನು ಮಾಡಿದೆ. ಅಭಿಮಾನದಲ್ಲಿ ಮಾಡಿದ್ನಾ? ಅಭಿಮಾನ ಬಂದರೆ ಹೋಯ್ತು, ಮಾರ್ಕ್ಸ್ ಲೆಸ್ ಆಗೋಯ್ತು ದೇಹಾಭಿಮಾನ. ಬಾಬಾ ನನ್ನ ನಿಮಿತ್ತ ಮಾಡಿದ್ದಾರೆ, ಬಾಬಾ ನನ್ನ ನಿಮಿತ್ತ ಮಾಡಿದ್ದಾರೆ, ಬಾಬಾ ನನ್ನ ಆರಿಸ್ಕೊಂಡಿದ್ದಾರೆ. ಬಾಬನ ಸೇವೆ, ಬಾಬಾ ನೆನಪು ಬಂತಾ? ಕರ್ಮ ನೆನಪು ಬಂತಾ? ಏನು ಮಾಡಿದೆ ಏನು ಬಿಟ್ಟೆ ಅದೇ ನೆನಪು ಬಂತಾ? ಇಡೀ ದಿನ ಅದನ್ನೇ ವರ್ಣನೆ ಮಾಡ್ಕೊತಾ ಇರ್ತೀವ ಮನಸ್ಸಲ್ಲಿ. ಇಲ್ಲಿರೋದು ಸೇವೆ. ಸೇವೆ ನಾನಾ ಪ್ರಕಾರದ ಇದೆಲ್ಲ ಸೇವೆ ಅಂತಲೇ ಎಷ್ಟೊಂದು ಟಾಪಿಕ್, ಸೇವೆ ಬಗ್ಗೆನೇ ಎಷ್ಟೊಂದು ಅನುಭವ ಮಾಡ್ತಾರೆ. ಆದರೆ ಸೇವೆಯ ಫಲ ಅಂತೂ ಇದ್ದೇ ಇರುತ್ತೆ. ಪ್ರತ್ಯಕ್ಷ ಫಲ ಖುಷಿ ಸಿಕ್ಕೇ ಸಿಗುತ್ತೆ, ಭವಿಷ್ಯ ಪ್ರಾರಬ್ಧನೂ ಸಿಕ್ಕೇ ಸಿಗುತ್ತೆ. ಬಾಬಾ ಹೇಳ್ತಾರಲ್ವಾ, ಅಗರ್ ಆಪ್ ಅಂತ್ ಕ ಸಮಯ ಆಕೆ ಮುಜೆ ದಿಯಾ ತೋ ಮೇ ತೋ ರಿಟರ್ನ್ ದೇನಾ ಪಡೇಗನಾ. ಕೊನೆಯಲ್ಲೆಲ್ಲ ತಂದು ಕೊಡ್ತಾರೆ, ತಗೊಳ್ಳಿ ಅಂತ. ಬಾಬಾ ಯಾಕೆ ತಗೋತಾರೆ? ಆ ಟೈಮಲ್ಲಿ ಆಯಿತು ಅಲ್ವಾ, ಮಧ್ಯದಲ್ಲಿ ಒಂದ್ಸರಿ ಬಾಬಾ ಸ್ವೀಕಾರ ಮಾಡಿರಲಿಲ್ಲ. ಅದೇ ಥರ ಸೀನ್ ಮುಂದೆನೂ ಬರುತ್ತೆ. ಎಲ್ಲರೂ ಹೇಳ್ತಾರೆ, ನಮ್ಮ ಮನೆ ತಗೊಳ್ಳಿ, ನಮ್ಮದು ವೆಹಿಕಲ್ ತಗೊಳ್ಳಿ, ನಮ್ಮ ಹಣ ತಗೊಳ್ಳಿ. ಕೊರೋನಾ ಟೈಮಲ್ಲೇ ನೋಡಿದ್ವಲ್ಲ, ಕೊರೋನಾ ಟೈಮಲ್ಲೇ ತೊಗೊಂಡೋದ್ರೆ ಹೇಳ್ಬಿಟ್ರು, ಹಾಕ್ಬಿಡಿ ಯಾರು ನೋಟ್ಸು ಅಂತ ಅನೌನ್ಸ್ ಮಾಡಿಬಿಟ್ರು. ಎಲ್ಲ ಎಲ್ಲೇ ಕೆರೆಗಳು ಹೊಳೆಗಳಲ್ಲೆಲ್ಲ ನೋಟ್ರಿನ ಬಂಡಲ್ಗಳೇ ಅಂತೆ ಅವಾಗೆಲ್ಲ ಹೇಳೋರು. ಕೊರೋನಾ ಟೈಮಲ್ಲ, ನೋಟು ಇದು ಅಮಾನ್ಯ ಆಯ್ತಲ್ವಾ, ಡಿಮಾನಿಟೇಷನ್. ಹಾಗಾಗಿ ನಮ್ಮ ಸ್ಥೂಲ ವಸ್ತುಗಳು ಯಾವುದು ಕೆಲಸಕ್ಕೆ ಬರಲ್ಲ, ಬರೀ ಎಷ್ಟೇ ಕೋಟಿ ಇರ್ಬೋದು. ಆದರೆ ನಮ್ಮ ನಿಮಿತ್ತವಾಗಿ ಮಾಡಲಿಕ್ಕೆ ಬೇಕು ಸಾಧನ, ಇರೋದಕ್ಕೆ ಮನೆ ಬೇಕು, ವ್ಯವಸ್ಥೆ ಬೇಕು, ಕಾರ್ಯ ಬೇಕು, ವ್ಯವಹಾರ ಬೇಕು, ನಿಮಿತ್ತವಾಗಿ ಸಂಪಾದನೆ ಮಾಡೋಕ್ಕೆ ಬೇಕು, ಎಲ್ಲದೂ ಬೇಕು. ಆದರೆ ಅದೇ ಜೀವನ ಅಲ್ಲ. ಒಂದು ಸೆಕೆಂಡ್ ನನ್ನ ಶ್ವಾಸ ಹಾರೋಯ್ತಂದ್ರೆ ನಾಳೆ ಇನ್ಯಾರ್ದು ಆಗೋಗ್ಬಿಡುತ್ತೆ. ಆಮೇಲೆ ಕೊನೆಯಲ್ಲಿ ಎಲ್ಲ ಎದುರುಗಡೆ ಬಂದ್ಬಿಡುತ್ತೆ ಚಿತ್ರಗಳು. ಬಾಬಾ ಹೇಳ್ತಾರಲ್ವ, ಅಯ್ಯೋ ನಾವು ಅದು ಮಾಡಬೇಕಾಗಿದ್ದು, ಇದು ಮಾಡಬೇಕಾಗಿದ್ದು, ಸಮಯ ಇತ್ತು, ಚಾನ್ಸ್ ಇತ್ತು, ಅಭಿ ಬಿ ಟೂ ಲೇಟ್ ಗೋಲ್ ನೈ ಲಗಾಯ ಅಂತಾರೆ ಬಾಬಾ. ಸಮಯದವನ್ನ ಸಹ ನನಗೆ ಮಾಡ್ಕೊಳಕ್ಕಾಗಿಲ್ಲ, ಬಾಕಿ ಎಲ್ಲ ವ್ಯರ್ಥದಲ್ಲೇ ಕಳೆದೆ. ಬಾಬಾ ಟಚಿಂಗ್ ಹೆಂಗೆ ಕೊಡ್ತಾರೆ? ಯಾವಾಗಲೂ ವ್ಯರ್ಥ ನಡೀತಾ ಇದ್ರೆ ಒಳ್ಳೆ ಟಚಿಂಗ್ ಎಲ್ಲಿಂದ ಬರುತ್ತೆ? ಬುದ್ಧಿಗೆ ಟಚ್ ಹೆಂಗಾಗುತ್ತೆ? ಹಾಗಲ್ಲ. ಬಾಬನ ಟಚಿಂಗ್ ಕ್ಯಾಚ್ ಮಾಡ್ಕೋಬೇಕಾದ್ರೂ ದಿವ್ಯ ಬುದ್ಧಿ ಬೇಕಾಗತ್ತೆ, ದಿವ್ಯ ಬುದ್ಧಿ ಬೇಕು, ದಿವ್ಯ ನೋಟ ಬೇಕು, ದಿಲ್ ಕಿ ಸಫಾಯಿ, ಹೃದಯದ ಸ್ವಚ್ಛತೆಯೂ ಬೇಕು. ಎಲ್ಲ ಇದ್ದಾಗ ಬಾಬಾ ಅವರಿಂದ ಟಚಿಂಗ್ ಆಗುತ್ತೆ. ಬಾಬಾ ಅಂತೂ ಯಾವಾಗಲೂ ತೆರೆದ ಖಜಾನೆನೆ. ಮಕ್ಕಳಿಂದ ಭಾಗ್ಯ ಮಾಡೋದಕ್ಕೋಸ್ಕರನೇ ಬಾಬಾ ಬಂದಿರೋದು. बच्चों का भाग्य बनाने के लिए भगवान आया है इस धरती पर. हम भाग्य बनाने का समय, इस समय को व्यर्थ गवाते अपने आप को कितना नुकसान, ಎಷ್ಟು ನಷ್ಟ ಆಗುತ್ತಲ್ವ, ತನಗೆ ತಾನು ಎಷ್ಟೊಂದು ನಷ್ಟ ಆಗುತ್ತೆ. ಸಮಯದ ವ್ಯಾಲ್ಯೂ. दिन को खाते गवाए, रात को सो के गवाए, ಅಮೂಲ್ಯ ಜೀವನ್ ಕಾ ಹಾಡಿದೆ ಅಲ್ವಾ, ತೂನೆ ರಾತ್ ಗವಾಯೆ ಸೋಕೆ. ಈ ಕಲಿಯುಗಿ ಸೃಷ್ಟಿನೇ ರಾತ್ರಿ. ಅಭಿ ಆಪ್ಕೋ ಸತ್ಯುಗ ಮೇ ರೆಸ್ಟ್ ಕರ್ನಾ ಹೈ. ನಾವು ಸತ್ಯುಗದಲ್ಲೇ ರೆಸ್ಟ್ ಮಾಡಬೇಕು. ಈ ಜೀವನ ಇರೋದೇ ಈಶ್ವರ್ಯ ಸೇವೆ, ಭಾಗ್ಯ ಬನಾನೇಕ. ಈಗ ಎಷ್ಟು ಭಾಗ್ಯ ಮಾಡ್ಕೊತೀವಿ ಅಷ್ಟೋ ಭವಿಷ್ಯ ಚೆನ್ನಾಗಿರ್ತದೆ. भाग्य बनाने के लिए भगवान आया है. भक्त क्या करता है? आंख बंद करके बैठा है, भगवान देख के चले जाता है. ಭಗವಂತ ಬಂದು ವಾಪಸ್ ಹೋಗ್ಬಿಡ್ತಾನೆ, ನಿದ್ದೆ ಮಾಡ್ತಾನೆ. ಪಾಪ ಮಲ್ಕೊಳ್ಳಿ, ಇನ್ನೂ ವಿನಾಶ ಆಗಿಲ್ಲ.
ಇನ್ನು ಹತ್ರ ಇನ್ನೂ ಸ್ವಲ್ಪ ಸ್ವಲ್ಪ ದೂರದಲ್ಲಿದೆ, ಅಲ್ಲಿಂದ ಇಲ್ಲಿ ಬರೋಕ್ಕೆ ಸ್ವಲ್ಪ ಟೈಮಲ್ಲಿ ಮಲ್ಕೊಳ್ಳಿ. ಬಾಬಾನು ನಿಮಿತ್ತ ಆಗ್ಬಿಡ್ತಾರೆ, ಬಾಬಾನು ಸಾಕ್ಷಿ ಆಗ್ಬಿಡ್ತಾರೆ. ಬಾಬಾ ಏನಾದರೂ ನಮಗೆ ಫೋರ್ಸ್ ಮಾಡ್ತಾರಾ? ಯಾವುದಕ್ಕೂ ಫೋರ್ಸ್ ಮಾಡಲ್ಲ ಬಾಬಾ. ಬಾಬಾ ದಾರಿ ತೋರಿಸ್ತಾರೆ. ಮಕ್ಕಳೇ ಈಗೀಗ ಮಾಡಿ, ಇದನ್ನು ಮಾಡಿ, ಇದನ್ನು ಮಾಡಬೇಡಿ. ಆದರೆ ಎಷ್ಟು ಸಮಯದಿಂದ ಪುರುಷಾರ್ಥ ಮಾಡ್ತಾ ಇದ್ರು ನಮ್ಮಲ್ಲಿ ಮತ್ತೆ ಮತ್ತೆ ಕಮ್ಮಿ ಕೊರತೆಗಳು ಮತ್ತೆ ಮತ್ತೆ. ಯಾಕಂದ್ರೆ 63 ಜನ್ಮದಿದೆ, 63 ಜನ್ಮ. ಆ ಸಂಸ್ಕಾರ ಹೋಗ್ಬೇಕಂದ್ರೆ ಅದು ಅಷ್ಟು ಸುಲಭವಾಗಿ ಹೋಗಲ್ಲ. ಅದಕ್ಕೆ ಪುರುಷಾರ್ಥ ಬೇಕು, ಸಾಧನೆ ಬೇಕು. ಸಾಧನೆ ಇಲ್ಲಾಂದರೆ ನಾವು ವಿಜಯ ಸಾಧಿಸೋಕ್ಕಾಗಲ್ಲ. ವಿಜಯಕ್ಕೆ ಬುನಾದಿನೇ ಸಾಧನೆ, ಹಿಮ್ಮತ್, ಧೈರ್ಯ. ಹಾಗಾಗಿ ಸಮಯದ ವ್ಯಾಲ್ಯೂನ ಅರ್ಥ ಮಾಡ್ಕೊತ ಮನಸ್ಸಲ್ಲಿ ಅವ್ಯಕ್ತವಾಣಿ ಮನೆ ಹೇಳ್ದಂಗೆ ಮನಸ್ಸಲ್ಲಿ ಬರ್ತಕ್ಕಂಥ ವ್ಯರ್ಥ ಸಂಕಲ್ಪಗಳನ್ನು ಸೆಕೆಂಡಲ್ಲಿ ಬಿಂದಿ ಇಡ್ತಕ್ಕಂಥ ಏನು ಕಾರ್ಯ ಮಾಡ್ತೀವೋ ಅಷ್ಟಷ್ಟು ಬಿಂದಿ ಪಕ್ಕ ಏನೋ ಹೇಳ್ತಾರಲ್ಲ ಬಾಬಾ, 1 ಪಕ್ಕ ಇನ್ನೊಂದು ಬಿಂದಿ ಹಾಕಿದರೆ 10 ಆಯಿತು, ಇನ್ನೊಂದು ಬಿಂದಿ ಹಾಕಿದರೆ 100 ಆಯಿತು, 1000 ಆಯಿತು, 10,000 ಆಯಿತು, ಲಕ್ಷ ಆಯಿತು, ಕೋಟಿ ಆಯಿತು. ಪದಮದಷ್ಟು ಹೋಗ್ತಾ ಇರುತ್ತೆ ಭಾಗ್ಯ. ಎಷ್ಟು ಸಾರಿ ಬಿಂದಿ ಹೇಳ್ತಾ ಇರ್ತಾರೆ, ಕೇಳಿಸ್ಕೊಳ್ಳೋಣ, ಓಕೆ, ಸಾಕ್ಷಿ ಆಯಿತು, ಎಲ್ಲ ಸರಿ ಹೋಗುತ್ತೆ, ಏನಾಗಲ್ಲ, ಸರಿ ಹೋಗುತ್ತೆ. ಇಲ್ಲ, ಇವೆಲ್ಲ ಬಂದಾಗಲೇ ನಮಗೆ ಎಚ್ಚರಿಕೆ ಆಗೋದು, ಅವೇರ್ನೆಸ್ ಬರೋದು, ನಮಗೆ ಪಾಠ ಪರೀಕ್ಷೆ ಅಂದರೆ ನಾವು ಇದರಿಂದ ಕಲಿಯೋಕ್ಕೂ ಆಗೋದು. ಇದು ಬಂದಿಲ್ಲ ಅಂದರೆ ನಮ್ಗೆ ಕಲಿಯೋಕ್ಕಾಗಲ್ಲ. ಅವ್ರು ಕಲಿಸ್ತಾರೆ, ಅದು ಅವ್ರ ಬಗ್ಗೆ ನಾನು ಅವಹೇಳನ ಮಾಡಲ್ಲ. ಯಾಕಂದರೆ ಸ್ಟೆಪ್ ಮಾಡೋದು ಕಲ್ಲು ಬೇಕೇ ಬೇಕಲ್ಲ. ಕಲಿಲ್ಲಂದರೆ ಸ್ಟೆಪ್ಸ್ ಹೆಂಗೆ ಮಾಡ್ತೀರಾ? ಅದೇ ರೀತಿ ನಾವು ಕಲ್ಲು ಬುದ್ಧಿಯವ್ರನ್ನ ಬಾಬಾ ಮೂರ್ತಿಯನ್ನಾಗಿ ಮಾಡ್ತಿರೋದಲ್ವಾ. ಕಲ್ಲಿನ ಮೂರ್ತಿ ಆಗಿದ್ವಲ್ವ ಮೊದಲು, ಅದೇ ಕಲ್ಲಾಗಿದ್ವಿ, ಆ ಕಲ್ಲನ್ನು ಮೂರ್ತಿ ಮಾಡ್ತಾ ಇದ್ದಾರೆ. ಪತ್ತರ್ ಬುದ್ಧಿ ವಾಲೆಕ್ಕೂ ಪಾರಸ್ ಬುದ್ಧಿಮಾನ ಏನು, ಆ ಕಲ್ಲನ್ನೇ ಮೂರ್ತಿ ಮಾಡ್ತಾರೆ. ಅದಕ್ಕೂ ಸಹನೆ ಮಾಡಬೇಕಾಗತ್ತೆ, ಉಳಿ ಏಟು ತಿನ್ಬೇಕಾಗತ್ತೆ, ಹೊಡೆತ ತಿನ್ಬೇಕಾಗತ್ತೆ, ಎಲ್ಲ ನೋಡಬೇಕಾಗುತ್ತೆ. ಆದರೆ ಸ್ಥಿತಿನ ಕಾಪಾಡಿಕೊಳ್ಳೋದು ನಮ್ಮ ಬ್ರಾಹ್ಮಣರ ಚಾಲೆಂಜ್. ಹಾಗಾಗಿ ಬೆಳಗ್ಗೆ ಅದಕ್ಕೆ ಮಾರ್ಗಗಳು ಭಾಳಷ್ಟಿದ್ದಾವೆ. ಅಮೃತ ವೇಳೆ ಯೋಗ, ಅಮೃತ ವೇಳೆ ಯೋಗದಲ್ಲಿ ನಾವು ಎಷ್ಟು ಬಾಬನಿಂದ ಕಿರಣಗಳನ್ನು ತಗೊತೀವಿ ಅಷ್ಟು ನಮ್ಮ ಬುದ್ಧಿ ಸ್ವಚ್ಛ ಆಗ್ತಾ ಹೋಗುತ್ತೆ. ಎಷ್ಟು ಸೂರ್ಯನ ಕಿರಣಗಳ ಬ್ಲಾಟಿಂಗ್ ಪೇಪರ್ ಇಟ್ಟರೆ ಅದು ಹೆಂಗೆ ಬರ್ನ್ ಆಗುತ್ತೋ ಅದೇ ರೀತಿ ಜ್ಞಾನ ಸೂರ್ಯನ ನೆನಪಿನಲ್ಲಿ ನಾವು ಜ್ಞಾನ ಸೂರ್ಯನ ನೋಡ್ತಾ ಇರ್ತೀವಿ, ಅಷ್ಟೆಷ್ಟೋ ಸುಟ್ಟು ಹೋಗ್ತದೆ. ಏನೋ ನಮ್ಮಲ್ಲಿರ್ತಕ್ಕಂಥ ವಿಕರ್ಮ ಇರ್ಬೋದು, ನಮ್ಮಲ್ಲಿರ್ತಕ್ಕಂಥ ವೀಕ್ನೆಸ್ ಇರ್ಬೋದು, ನಮ್ಮ ಬಲಹೀನತೆಗಳು, ವಿಕಾರಗಳು, ವ್ಯರ್ಥ, ಇದೆಲ್ಲ ರಿಫ್ರೆಶ್ ಆಗುತ್ತೆ ಆತ್ಮದಲ್ಲಿ. ಅದು ಹೆಂಗೆ ಗೊತ್ತಾಗುತ್ತೆ ಶೇಖರಣೆ ಆಯ್ತಂದ್ರೆ ಆವತ್ತಿನ ದಿವಸ ನಮಗೆ ಜಾಸ್ತಿ ಮಾತಾಡೋಕ್ಕೆ ಇಷ್ಟ ಆಗಲ್ಲ, ಲೌಕಿಕದವ್ರ ಜೊತೆ ಜಾಸ್ತಿ ಕಳೆಯೋಕ್ಕೂ ಇಷ್ಟ ಆಗಲ್ಲ, ಗಟ್ಟಿಯಾಗಿ ಮಾತಾಡೋಕ್ಕೂ ಇಷ್ಟ ಆಗಲ್ಲ. ಬಾಬನಿಂದ ಆ ಅನುಭವ ಮಾಡಿರ್ತಕ್ಕಂಥ ಪ್ರಾಪ್ತಿಯಿಂದ ನಮ್ಮ ಸ್ಥಿತಿ ಒಳಗಡೆಯಿಂದ ಏನೋ ಒಂದು ಆಂತರ್ಯ ಒಂದು ಸುಖದ ಅನುಭವ ಆಗುತ್ತೆ. ಆಂತರ್ಯದ ಸುಖದಿಂದ ಆತ್ಮ ಶಾಂತ, ನಿಜವಾದ ಏನು ಸ್ವಧರ್ಮದ ಅನುಭವದಲ್ಲಿ ಇರ್ತದೆ ಆತ್ಮ. ಆವಾಗ ಪರಧರ್ಮ ಅಂತಕ್ಕಂಥದ್ದು ವಾಚದಲ್ಲಿ ಬರ್ತಕ್ಕಂಥದ್ದು ಅದಕ್ಕೆ ಇಷ್ಟ ಆಗಲ್ಲ. ಶಾಂತಿಯಲ್ಲಿದ್ದೇ ಎಲ್ಲ ಕಾರ್ಯಗಳನ್ನು ನಿರ್ವಿಘ್ನವಾಗಿ ಮಾಡ್ಬೋದು. ಆ ಯೋಗದ ಶಕ್ತಿಯ ಅನುಭವದಿಂದ ದೊಡ್ಡ ಕಾರ್ಯನೂ ಸಹಜವಾಗಿ ಆಗುತ್ತೆ. ಬಾಬರವರು ದಡ ಸೇರಿಸೋದ್ರಲ್ಲಿ ಬಾಬಾ ಕಾಯ್ತಾ ಇರ್ತಾರೆ. ನೋಡೋಣ ಇವರು ತೇರ್ತಾಯೇ ಯಾ ಡೂಬ್ತಾಯೇ, ಬಾಬಾ ದೇಖ್ತಾಯೇ, ಇವರು ಈಜುತ್ತಾರ ಇಲ್ಲ ಮುಳುಗ್ತಾರ ನೋಡ್ತಾ ಇರ್ತಾರೆ.
ಕಾಲು ಬಡಿತಾರೋ ಇಲ್ಲ ಸುಮ್ಮನೆ ಇರ್ತಾರೋ ಅಂತ ನೋಡ್ತಾರೆ ಅಷ್ಟೆ. ಕಾಲಾದರೂ ಬಡಿಬೇಕಲ್ವಾ ನೀರಿಗೆ ಬಿದ್ದಾಗ, ಅದು ಮಾಡಿಲ್ಲ ಅಂದರೆ ಹೆಂಗೆ? ಅದೇ ರೀತಿ ಎಲ್ಲ ನಮ್ಮ ಜೀವನನ ವಿಜಯದ ಒಂದು ಹಾದಿ ಅಂದರೆ ಬಾಬನ ಮೇಲೆ ನಿಶ್ಚಯ ಇರಬೇಕು. बाबा प्रेजेंट ಆಗಿದ್ದಾರಲ್ಲ ಮಕ್ಕಳಿಗೆ. बच्चों को मदद करने बगैर पहले बच्चों का पास आता हूँ, बाद में भक्तों का पास जाते हैं. ಬೆಳಿಗ್ಗೆ ಬಾಬಾ ಖುಲ್ಲಾ ಖಜಾನದಿಂದ ಬಾಬಾ ಮಕ್ಕಳನ್ನ ಓಪನ್ ಖಜಾನೆ ಇಟ್ಕೊಂಡು ಮಕ್ಕಳಿಗೋಸ್ಕರ ಕಾಯ್ತಾ ಇರ್ತಾರೆ. ಎಷ್ಟು ಎಷ್ಟು ರೈಸನ್ಸ್ ಎಷ್ಟು ತಗೊತಾ ಹೋಗ್ತೀವಿ ಅಷ್ಟೆಷ್ಟು ಆತ್ಮದಲ್ಲಿ ಜಮಾ ಆಗ್ತಾ ಹೋಗುತ್ತೆ. ಆವಾಗ ಪರಿಸ್ಥಿತಿ ಹೆಂಗೆ? ಪೇಪರ್ ಟೈಗರ್ ಅಂತಾರೆ ಬಾಬಾ. ಪರಿಸ್ಥಿತಿ ಕುಚ್ ಭಿ ನಹೀ ಹೈ, ಛೋಟಾ ಹೈ. ಅವ ಏನು ಮಾಡ್ತೀವಿ? ಮಾತುಗಳನ್ನ ಬಾತ್ಕೋ ದೇಖ್ತೆ ಬಾಪ್ಕೋ ಭೂಲ್ ಜಾತೆ ಅಂತಾರಲ್ವಾ. ಮಾತನ್ನ ನಾವು ನೋಡ್ತಾ ಹೋದಷ್ಟು ಬೆಟ್ಟ ಬೆಟ್ಟ ಆಗ್ಬಿಡುತ್ತೆ. ತಂದೆಯವ್ರು ನೋಡ್ತಾ ಹೋದಷ್ಟು ಚಿಕ್ಕದಾಗ್ತಾ ಹೋಗುತ್ತೆ. पहाड़ को राई बनाओ, राई बना के उसको रूई बनाकर थूफो ಅಂತಾರೆ. ಅಂದರೆ ಸಾಸಿವೆ ಕಾಳು ಥರ ಮಾಡ್ಕೊಳ್ಳಿ, ಆಮೇಲೆ ಅದನ್ನ ಹತ್ತಿ ಸಮಾನ ಮಾಡಿ ಊದ್ಬಿಡಿ ಅಷ್ಟೇ. ಅಂದರೆ ದೊಡ್ಡದು ಮಾಡೋದು ನಾವೇ. ಕಮ್ಜೋರ್ ಮನ್ ಕಿ ಸಂಕಲ್ಪಿ ಹಿ ಪರಿಸ್ಥಿತಿ ಮಾಯಾ ಹೇಳಿದ್ರಲ್ಲ ಬಾಬಾ. ವೀಕ್ ಮನಸ್ಸಿನ ಒಂದು ಸಂಕಲ್ಪಗಳು, ವೀಕ್ ಸಂಕಲ್ಪಗಳು, ಕಮ್ಜೋರ್ ಸಂಕಲ್ಪಗಳು, ವ್ಯರ್ಥ ಸಂಕಲ್ಪಗಳು, ಇದೇ ಮಾಯೆ. ಇದರಿಂದಲೇ ನಾವು ಸಾಸಿವೆ ಕಾಳನ್ನು ಬೆಟ್ಟ ಮಾಡ್ಕೊತೀವಿ. ಬೆಟ್ಟನ ಆಮೇಲೆ ಒಡಿಯಕ್ಕೆ ಹೋಗ್ತೀವಿ. ಬೆಟ್ಟ ಅಗಿಯೋಕ್ಕಾಗುತ್ತಾ? ಬೆಟ್ಟ ಒಡಿಯೋಕ್ಕಾಗುತ್ತಾ? ಸುಸ್ತು ಮಾಡ್ಕೊತೀವಿ. ಅಯ್ಯೋ ಯೋಗ ಆಗ್ತಲ್ಲ, ಪುರುಷಾರ್ಥ ಆಗ್ತಾ ಇಲ್ಲ, ಅನುಭವ ಆಗ್ತಾ ಇಲ್ಲ ಅಂತ ಆಮೇಲೆ ಅಕ್ಕಂದ್ರ ಹತ್ರ ಹೇಳ್ತೀವಿ, ದೊಡ್ಡವ್ರ ಹತ್ರ ಹೇಳ್ತೀವಿ. ಎಲ್ಲದಕ್ಕೂ ಸಮಾಧಾನ ನಮ್ಮ ಹತ್ರನೇ ಇದೆ. ಯಾರಿಗೆ ಪರಿಸ್ಥಿತಿ ಬರಲ್ಲ? ಎಲ್ಲರಿಗೂ ಬರುತ್ತೆ, ಎಲ್ಲರಿಗೂ ಬರುತ್ತೆ, ನಾನಾ ಥರದ ಪರಿಸ್ಥಿತಿ. ಹಾಗಾಗಿ ಈಶ್ವರಿಯ ಜೀವನ ನಮಗೆ ಇದು ಒಂದು ಸಿಕ್ಕತಕ್ಕಂಥ ಗೋಲ್ಡನ್ ಚಾನ್ಸ್ ಅಂದ್ಕೋಬೇಕು. ಸಂಗಮ ಯುಗದಲ್ಲಿ ಈಶ್ವರನ ಮಕ್ಕಳಾಗಿ ಅವರ ಸಹಾಯದ ಅನುಸಾರ ನಾವು ಜೀವನ ಸಾಗಿಸ್ತಾ ಇರುವುದೇ ಒಂದು ದೊಡ್ಡ ಗಿಫ್ಟ್ ಸಂಗಮ ಯುಗದಲ್ಲಿ. ಹೊರಗಿನವರಿಗೆ ಗೊತ್ತಿಲ್ಲ. ಬಾಬಾ ಹೇಳ್ತಾರಲ್ವಾ, ಮೇ ಬಾಹರ್ ಜಾಕೆ ಭಾಷಣ ನಹೀ ಕರ್ತಾ ಹೈ ನಾ, ಹಮ್ ಬಚ್ಚೋಂ ಕಾ ಸಾಮ್ನೆ ಆತಾ ಹೂಂ. ಮಕ್ಕಳಿಗೆ ಹೇಳ್ತಾರೆ ಪ್ರಪಂಚ ಹೇಗಿದೆ, ಮನುಷ್ಯರು ಹೇಗಿದ್ದಾರೆ, ನೀವು ಬ್ರಾಹ್ಮಣರು ಹೇಗಿರಬೇಕು, ನೀವು ಬ್ರಾಹ್ಮಣರು ಭವಿಷ್ಯದಲ್ಲಿ ಏನಾಗೋರಿದ್ದೀರಾ. ಬ್ರಹ್ಮಬಾಬನ ಮುಖಾಂತರ ತಾನೇ ಹೇಳಿರೋದು, ಮುರಳಿ ಎಲ್ಲ ಕೇಳ್ತಾ ಇರೋದು ನಾವು. ಏನೇ ಹೆಚ್ಚು ಕಮ್ಮಿ ಆದರೂ ನಾನು ಜವಾಬ್ದಾರಿ ಅಂತಾರೆ. ಭಗವಂತ ಅಷ್ಟು ಗ್ಯಾರಂಟಿ ಕೊಡ್ಬೇಕು. ಅದರಲ್ಲಿ ನಿಮ್ಗೆ ನಷ್ಟನೇ ಆಗಿರ್ಬೋದು, ಅದರಿಂದ ನಿಮ್ಗೇನಾದರೂ ಲಾಸೇ ಆಗಿರ್ಬೋದು, ಆದರೆ ಶಿವಬಾಬಾ ನಾನು ಜವಾಬ್ದಾರಿ ಅಂತಾರೆ. ಆಗ ಅವ್ರು ಹೇಳಿರೋ ಮಹಾವಾಕ್ಯಗಳನ್ನು ನಾವು ಯಾಕೆ ನೆನಪಲ್ಲಿ ತರಲ್ಲ? ಸಮಯಾನುಸಾರ ನಾವು ಯಾಕೆ ಆ ಜ್ಞಾನ ಅಸ್ತ್ರವಾಗಿ ಯಾಕೆ ಬಳಸಲ್ಲ? ಯಾಕೆ ಬಳಸಲ್ಲ ಅಂದರೆ एक हिम्मत का कमी है और एक बुद्धि का दिव्यता से कमजोर है. ಬುದ್ಧಿಯ ಪವಿತ್ರತೆ ಹೇಳ್ತಾರಲ್ಲ, ಜ್ಞಾನ ಕೂತ್ಕೊಳ್ಳೋಕೆ ಚಿನ್ನದ ಪಾತ್ರೆ ಬೇಕು. ಬುದ್ಧಿಯ ಪವಿತ್ರತೆ ಇಲ್ಲದೆ ಇರೋ ಕಾರಣ ಸಮಯಾನುಸಾರ ಭಯ ಬರುತ್ತೆ, ಆಮೇಲೆ ಆಗುತ್ತೋ ಇಲ್ವೋ ಡೌಟ್ಸು ಇವೆಲ್ಲ ಬರ್ತದೆ. ಅದು ಬೇಕಾಗಿದೆ. ಹಾಗಾಗಿ ಈ ಸಮಯಕ್ಕೆ ವ್ಯಾಲ್ಯೂ ಕೊಡ್ತಾ, ಸಮಯ ಓಡ್ತಾ ಇದೆ, ತೊಂದರೆ ಇಲ್ಲ, ಸಮಯಕ್ಕೆ ವ್ಯಾಲ್ಯೂ ಕೊಡಬೇಕಾಗಿದೆ. ಫಸ್ಟು ಸಮಯನ ವ್ಯರ್ಥ ಮಾಡೋಂಗಿಲ್ಲ. ಅಂತ ಸಮಯ ಕಬ್ಬಿ ಬಿ ಆಸಕ್ತೆ ಅಂತ ಮತ್ತೆ ಸೋಗತಿ ಆಗಬೇಕಲ್ವಾ. ಬಚ್ಚೆ ಬೂಢೆ ಜವಾನ್ ಸಭಿ ಕ ವಾನಪ್ರಸ್ಥ ಹೇ, ಮೊನ್ನೆ ಹೇಳಿದ್ರಲ್ಲ ಬಾಬಾ, ಸಭಿ ಕ ವಾನಪ್ರಸ್ಥ. 60 ವರ್ಷ ಆದಮೇಲಲ್ಲ, ತಿರುಪತಿ ಅಲ್ಲಿ ಕಾಶಿಗೆ ಹೋಗ್ಬಿಟ್ಟು ಅಲ್ಲಿ ಕಾಶಿ ಕಲ್ಲೊಡ್ತಿ ಹೋಗ್ಬಿಟ್ಟು ಆ ತ್ರಿಶೂಲದೊಳಗಡೆ ಬೀಳೋರಂತೆ. ಆ ರಕ್ತ ಹನಿ 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 ಬೀಳುತ್ತಲ್ವ ಶಿವಲಿಂಗದ ಮೇಲೆ, ಅದು ಅಭಿಷೇಕ ಅಂತೆ.
ಆ ರೀತಿ ಎಲ್ಲ ಮಾಡುವರಂತೆ. ಬಾಬಾ ಎಲ್ಲರನ್ನೂ ವಾನಪ್ರಸ್ಥಿ ಮಾಡಿಬಿಟ್ರು. ಇವತ್ತು ಹೊಟ್ಟಿದ್ದು ಮಗು, ಬೂಢೆ ಜವಾನ್ ಎಲ್ಲರೂ ವಾನಪ್ರಸ್ಥಿ. ಪ್ರಪಂಚದವ್ರಿಗೆ ಹೇಳಿದ್ರೆ ಕೆಲವ್ರು ಏನು ಮಾಡ್ತಾರೆ, ಜ್ಞಾನ ಕೊಡಕ್ಕೆ ಹೋದ್ರೆ ವೈರಾಗ್ಯದ ಮಾತೆಲ್ಲ ಹೇಳೋಕ್ಕಾದ್ರೆ ಏನಂತಾರೆ, ಕೇಳೋಣ ಇನ್ನು ಸ್ವಲ್ಪ ರಿಟೈರ್ಡ್ ಆಗಲಿ, ಇನ್ನು ಸ್ವಲ್ಪ ಸಮಯ ಇರಲಿ, ಸ್ವಲ್ಪ ಸಮಯ ಇದೆ, ಇನ್ನೂ ಸಮಯ ಐತೆ, ಅದಕ್ಕೆ ಇರ್ರಿ, ಮಾಡ್ತೀವಿ, ಖಂಡಿತ ಮಾಡ್ತೀವಿ ಹೇಳ್ತಾರೆ, ಆಶ್ವಾಸನೆ ಕೊಡ್ತಾರೆ. ಎಷ್ಟೊಂದು ಜನ ಹಾಗೆ ಹೇಳ್ತಾರಲ್ವಾ, ವಯಸ್ಸಾಗಲಿ. ಅವ್ರು ಕಣ್ಮುಂದೆ ಹಂಗೆ ಹೇಳಿದವರು ಕಣ್ಮುಂದೆ ಇಲ್ಲ. ಇವತ್ತಿನ ದಿನ ವಯಸ್ಸಿದ್ದವರೇ ಇಲ್ಲ. ಮೊನ್ನೆ ಒಂದು ಎಕ್ಸಾಂಪಲ್, 72 ಇಯರ್ಸು ಅಮ್ಮ ರಂಗನಾಯಕಿ ಅಂತ, ಅಲ್ಲಿ ನಮ್ಮ ಅಂಗಡಿ ನಮ್ಮ ಕಸ್ಟಮರ್ ಅವರು. ಯಾವಾಗನ ಫೋನ್ ಮಾಡ್ತಾರೆ, ಮಗಳು US ಅಲ್ಲಿದ್ದಾರೆ, ಅಲ್ಲಿನ ಸಿಟಿಸನ್ ಅವರು ಒಬ್ಬರೇ ಇರೋದು, ಫುಲ್ ಅಪಾರ್ಟ್ಮೆಂಟ್ ಓನರ್ ಅವರೇ, ಕೆಳಗಡೆ ಬಾಡಿಗೆ ಕೊಟ್ಟಿದ್ದಾರೆ. ಮುಂಚೆ ದಿವಸ ನನಗೆ ಫೋನ್ ಮಾಡಿದ್ದಾರೆ, ಇವತ್ತು ಕಳ್ಸೋಕ್ಕಾಗತ್ತಾ, ಊರಿಗೆ ಬಂದಿದ್ದಾರೆ ಹುಡುಗರು, ಅವನ ಮದುವೆಗೆಲ್ಲ, ಒಬ್ಬರೇ ಇದ್ದರು, ನಾನು ಇನ್ನೊಬ್ಬ ಇದ್ರು, ಇವತ್ತು ನಾಳೆ ಕಳ್ಸೋಣ ಅಂತ ಹೇಳೋಣ ಅಂದ್ಕೊಂಡೆ, ಇಲ್ಲ ನಮ್ಮ ಹುಡುಗ ಹೇಳ್ದ, ಆಯ್ತು ಇವತ್ತೇ ಕೊಟ್ಬಿಡೋಣ, ಆ ಕಡೆ ಹೋಗೋದಿದೆ, ಹೇಗಿದ್ರು ಹಾಗೆ ತೊಗೊಂಡು ಹೋಗ್ತೆ ಅಂದ. ಕೊಟ್ಬಿಟ್ಟು ಬಂದಿದ್ದಾನೆ. ನೈಟು ಬೆಳಿಗ್ಗೆ ಅವರಿಗೆ ಕಣ್ಣೆಲ್ಲ ಮಂಜು ಬಂದ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗಿದೆ. ಮೇಲಿಂದ ಕೆಳಗಡೆ ಬಂದಿದ್ದಾರೆ ಹೆಂಗೋ. ಆಮೇಲೆ ಯಾರೋ ರಿಲೇಷನ್ಗೆ ಫೋನು ಮಾಡಿದ್ದಾರೆ, ಅವರು ಕರ್ಕೊಂಡು ಹೋದರು ಆಟೋದಲ್ಲಿ, ಕಾರಲ್ಲೇ ಅವರೇ ಕೂರಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ರಾಮಯ್ಯ ಹಾಸ್ಪಿಟ್ಲ್. ಅಲ್ಲಿಂದ ಎಷ್ಟು 2.5 ಕಿಲೋಮೀಟ್ರ್ ಆಗುತ್ತೆ ರಾಮಯ್ಯ ಹಾಸ್ಪಿಟ್ಲ್. ಹೋಗೋ ಎಂಟ್ರೆನ್ಸಲ್ಲೇ ಓಂ ಶಾಂತಿ. ನನ್ನ ಹತ್ರ ಹಸಿ ಮಜಾಕಲ್ಲಿ ಮಾತಾಡಿದ್ದಾರೆ ಮುಂಚೆ ದಿವಸ, ಬಟ್ ನಾನು ಬ್ರಹ್ಮಕುಮಾರೀಸ್ ಅಂತ ಎಲ್ಲ ಗೊತ್ತು ಅವರಿಗೆ. ಹಸಿ ಮಜಾಕಲ್ಲೆಲ್ಲ ಮಾತಾಡಿದರು. ಏನಾದ್ರು ಮಾತಾಡಿದೆ, ಏನೋ ಹಸಿ ಮಜಾಕ್ ಮಾಡ್ತಾರೆ. ಒಂದು ದಿವಸ ನಾನು ಏನೋ ಮಾತಿಗೆ ಅಮ್ಮ ಅಂದೆ, ಮೆಸೇಜಲ್ಲಿ ಅಮ್ಮ ಅಂತ ವರ್ಡ್ ಯೂಸ್ ಮಾಡಿದೆ, ಅವರಿಗೆ ಭಾವನೆ ಉಕ್ಕಿ ಬಂದ್ಬಿಡ್ತು, ನನ್ನ ಗಂಡು ಮಕ್ಕಳಿಲ್ಲ, ನನ್ನ ಮಗನೇ ಹೇಳಿದಾಗಾಯ್ತು ಅಂತ ಹಂಗೆಲ್ಲ ಹೇಳಿದರು ಫೀಲಿಂಗ್ಸ್. ಸೊ ನೋಡಿ, ಅವ್ರ ಮಗಳಿಗೂ ಬರೋಕ್ಕಾಗಿಲ್ಲ, ಒಬ್ಬರೇ ಮಗಳು, ಅವ್ರಿಗೆ ಏನೋ ಅಲ್ಲಿ ವೀಸಾ ಪ್ರಾಬ್ಲಮ್ ಆಗಿ ಬರೋಕ್ಕಾಗಿಲ್ಲ. ಆಮೇಲೆ ಬೇರೆ ಅಳಿಯ ಯಾರೋ ಬಂದಿದ್ದಾರೆ, ಎಷ್ಟು ಆಸ್ತಿ ಇದೆ, ಎಲ್ಲ ಇದೆ, ಬೆಂಗಳೂರಲ್ಲಿದೆ, ಊರಲ್ಲಿದೆ, ತಮಿಳ್ನಾಡು ಎಲ್ಲ ಇದೆ. ಆದರೆ ಸಮಯ ಯಾರಿಗೂ ಗೊತ್ತಿಲ್ಲ. ಅವ್ರಿಗೇನು ಗೊತ್ತಿತ್ತಾ, ತಿನ್ಬೇಕಂತ ತಾನೇ ಎಲ್ಲ ತರಿಸ್ಕೊಂಡ್ರು ಮುಂಚೆ ದಿವಸ, ಕಾಯಿಲೆ ಇದ್ದಿಲ್ಲ, ವೆರಿ ಹೆಲ್ದಿ ಆಗಿದ್ರು. 72. ಜ್ಞಾನ ಇಲ್ಲ, ಭಯದಿಂದ ದುಃಖದಿಂದ ಶರೀರ ಬಿಟ್ರ ಏನು ತಗೊಂಡು 5 ದಿವಸ ಇಟ್ಕೊಂಡ್ರು ಬಾಡಿ. ನಾನು ಹೋಗಿದ್ದೆ ಕ್ರಿಮಿಷನ್ಗೆ ಮೊನ್ನೆ ಲಾಸ್ಟ್ ಸಂಡೇ. ಯಾಕಂದರೆ ಅವರಿಗೆ ನಮ್ಮ ರಿಲೇಷನ್ ಇಲ್ಲ, ಅಂದರೆ ಒಂದೊಂದು ಪ್ರೀತಿಯ ಮಾತು ಅಷ್ಟೇ ನಮಗೆ ರಿಲೇಷನ್. ಅವ್ರ ಜೊತೆ ಇದ್ದಿದ್ದು, ನಾವು ಐಟಮ್ ಕೊಟ್ಟರು ಅವ್ರು ಹಣ ಕೊಡ್ತಾರಷ್ಟೇ. ಅಷ್ಟೇ. ಅವ್ರಿಗೆ ಏನಂದರೆ ಅಂದ್ಕೊತೀನಿ, ಆ ರೀತಿ ಅವರಂತಲ್ಲ, ಎಲ್ರದ್ದು ಅಷ್ಟೇ. ಯಾವ ಸಮಯ ನಿಶ್ಚಿತ ಅಂತ ಹೇಳಕ್ಕೆ ಬರಲ್ಲ. ಹುಟ್ಟಿದ ದಿನ ಇಂಥ ದಿವಸ ಹುಡ್ತಾರೆ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಹೇಳ್ಬೋದು, 9 ತಿಂಗಳಾದಮೇಲೆ ಇಂಥ ದಿವಸ ಅಂತ ಒಂದು ಡೇಟ್ ಕೊಡ್ಬೋದು, ಅಪ್ರಾಕ್ಸಿಮೇಟ್ ಅಂದಾಜಲ್ಲಿ 2 ದಿವಸ ಮುಗಿಸಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ, ಇಂಥ ದಿವಸ ಮಗು ಹುಟ್ಟುತ್ತೆ ಅಂತ. ಅದ್ರ ಸಾಯೋದು ಯಾರಿಗನ ಗೊತ್ತಿರ್ತದೇನೋ, ಹಿಂದೆ ಸಾಯ್ತಾರೆ ನಾಳೆ. ಬಾಬಾ ಅದು ಕೇಳಿದ್ರೆ, ಮಮ್ಮನೂ ಹೇಳಿದ್ರಲ್ವಾ, ದೀದಿನೂ ಹೇಳಿದ್ರಲ್ವಾ, ಹರ್ ಗಡಿ ಅಂತಿಮ ಗಡಿ, ಹರ್ ಗಡಿ ಅಂತಿಮ ಗಡಿ. ಆಯ್ತು, ಇವತ್ತು ನಂದು ಲಾಸ್ಟು, ನಾಳೆ ಎದ್ದೇಳ್ತೀನಿ, ಸೂರ್ಯನ ನೋಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನನ್ನ ಜೊತೆ ಏನು ಬರಬೇಕು, ಕರ್ಮ ಹೇಳ್ತಾರಲ್ಲ, ಎಲ್ಲ ಸ್ಮಶಾನ 4 ಹೆಂಡ್ತಿಯರ್ ಅಂತಲ್ಲ ಒಬ್ಬ ರಾಜಂಗೆ ಕತೆ ಗೊತ್ತಿರ್ಬೇಕಲ್ಲ. ಕರ್ಮ ಮಾತ್ರ ನಮ್ಮ ಜೊತೆ ಬರುತ್ತೆ. ಇನ್ನು ರಿಲೇಷನ್ಸ್ ಎಲ್ಲ ಬಂದು ಹೋಗ್ತಾರೆ, ಕೊನೆ ತನಕ ಬರ್ತಾರೆ, ಎಲ್ಲ ಅಷ್ಟೇ, ಸ್ಮಶಾನ ತನಕ ಬರ್ತಾರೆ, ಮನೆ ತನಕ ಬರ್ತಾರೆ. ಆದರೆ ಕರ್ಮ ಮಾತ್ರ ಜೊತೆಗೆ ಬರುತ್ತೆ. ಯಾವ ಕರ್ಮ ಜೊತೆಗೆ ಬರುತ್ತೆ? 2 ಬರುತ್ತೆ, ಅದು ಖಂಡಿತವಾಗ್ಲು 2 ಬರುತ್ತೆ. ಆದರೆ ಯಾವ ಕರ್ಮದಿಂದ ನಮ್ಮ ಭವಿಷ್ಯ ಪ್ರಾರಬ್ಧ ರೂಪಿಸ್ಬೋದು. ಮತ್ತೆ ಹೋಗ್ಬಿಟ್ಟು ಬಾಬಾ ಹೇಳ್ತಾರೆ, ನಿಮ್ದು ಅಂತಿಮ ಜನ್ಮ ಮಕ್ಕಳೇ, ನೀವು ಮತ್ತೆ ಹೋಗ್ಬಿಟ್ಟು ಈ ಕಲಿಯುಗದಲ್ಲಿ ಜನ್ಮ ಪಡ್ಕೊಳ್ಳಂಗಿಲ್ಲ ಅಂತಾರೆ ಬಾಬಾ. ಮತ್ತೆ ಕಲಿಯುಗಿ ಶರೀರದಲ್ಲಿ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಸಾಕು, ಇದು ಅನುಭವಿಸಿದೆ ಸಾಕು, ನಮ್ಮ ಮತ್ತೆ ಈ ಕಲಿಯುಗದ ಶರೀರ ಬೇಕಾ? ಬೇಡ ಅಂತ ತಾನೇ ಎಲ್ರಿಗೂ. ಮತ್ತೆ ಈ ಕಲಿಯುಗದಲ್ಲಿ ಹುಟ್ಟಬೇಕಂತೇನು ಆಸೆ ಇದೆ? ಯಾರಿಗೂ ಇಲ್ಲ. ಯಾರು ಬ್ರಾಹ್ಮಣ ಮಕ್ಕಳು ಕೇಳಿ, ಮತ್ತೆ ಕಲಿಯುಗದಲ್ಲಿ ನಾನು ಹುಟ್ಟಬಾರ್ದು, ನಾನು ಹುಟ್ಟಿದ್ರೆ ಮತ್ತೆ ಸತ್ಯುಗದಲ್ಲೇ
ಮತ್ತೆ ಸತ್ಯಯುಗ ಮೇ ಹಿ ಹಮಾರಾ ಜನ್ಮ ಹೋನಾ ಚಾಹಿಯೆ. ಆ ರೀತಿ ಸಂಪೂರ್ಣ ಪುರುಷಾರ್ಥ ಮಾಡಬೇಕು. ಆದರೆ ಪರ್ಸನಲಿ ನಾನು ಈಗ ಭಾಷಣ ಮಾಡ್ಬೋದು, ಆದರೆ ನಂದು ಆ ಮಟ್ಟದಲ್ಲಿ ಇಲ್ಲ ಪುರುಷಾರ್ಥ. ನಾನು ಯಾಕೆ ಹೇಳ್ತೀನಿ, ನನಗೆ ನಾನು ಹೇಳ್ಕೊತಾ ಇದ್ದೀನಿ, ನಾನು ಕ್ಲಾಸ್ ಮಾಡ್ತಾ ಇಲ್ಲ ಇಲ್ಲಿ. ಇನ್ನೂ ಕೆಲವೆಲ್ಲ ಏನೇನು ಟಚಿಂಗ್ ಮುಖಾಂತರ ಏನೇನು ಕಮ್ಮಿ ಕೊರತೆಗಳಿದೆ ಇದನ್ನೆಲ್ಲ ಗ್ಯಾಲಪ್ ಮಾಡಿಕೊಳ್ಳೋ ಅಂತ ನನಗೆ ನಾನು ಹೇಳ್ಕೊತಾ ಇದ್ದೀನಿ. ಹಾಗಾಗಿ ಈ ಒಂದು ಶ್ರೇಷ್ಠ ಜೀವನವನ್ನು ಖುಷಿಯಾಗಿ ಅನುಭವ ಮಾಡ್ತಾ, ಈಶ್ವರನ ಪ್ರಾಪ್ತಿ ಯಾವತ್ತೂ ಸಿಕ್ಕಲ್ಲ ನಮಗೆ, ಬೇರೆ ಇನ್ನು ಯಾವ ಯುಗದಲ್ಲೂ ಇಲ್ಲ. ಇದೊಂದು ಸಣ್ಣ ಯುಗದಲ್ಲಿ ಅಲ್ವಾ, ಮನೆ ಅವ್ಯಕ್ತ ಮುರಳಿಯಲ್ಲಿ ಇದ್ರಲ್ಲ, ಈಗ ಹೈಯೆಸ್ಟ್ ಇದ್ದೀವಿ, ಪರಂಧಾಮ ಹೈಯೆಸ್ಟ್ ಉಂಚ, ಸೃಷ್ಟಿ ಚಕ್ರದಲ್ಲೂ ಹೈಯೆಸ್ಟು ಸಂಗಮ ಯುಗನೇ. 12 ಗಂಟೆ ಆದಮೇಲೆ ಚಿಕ್ಕದಾಗಿ ತೋರಿಸಿದ್ರಲ್ಲ, ಹೈಯೆಸ್ಟ್ ತೋರಿಸ್ತಾರಲ್ಲ, ಅದನ್ನು ಅವ್ಯಕ್ತವಾಣಿಯಲ್ಲಿ ಮೊನ್ನೆ ಭಾನುವಾರ ಯಾವುದೋ ಒಂದಿತ್ತು. ಆ ರೀತಿ ಹೈಯೆಸ್ಟ್ ಜೀವನ ಇದು, ವಜ್ರ ಸಮಾನ ಜೀವನ, ಬ್ರಾಹ್ಮಣ ಜೀವನ. ಪರಮಾತ್ಮನ ಜೊತೆ ನಾವು ಎಷ್ಟು ಸಮಯ ಅವ್ರ ಜೊತೆ ಕೊಡ್ತೀವಿ, ಅಷ್ಟು ಸಮಯ ನಮ್ಮದು ಸಕ್ಸಸ್ಫುಲ್ ಆಗುತ್ತೆ, ಅಷ್ಟು ಖುಷಿಯ ಜೀವನ ಇರುತ್ತೆ. ಇನ್ನು ಖುಷಿ ಯಾವುದ್ರಲ್ಲೂ ಸಿಕ್ಕಲ್ಲ. ವಸ್ತುಗಳೇ, ಒಂದು ಕಾರ್ ತಂದ್ವಾ, ಒಂದು ಸ್ವಲ್ಪ ದಿವಸ ಏನೊಂದು ಒಳ್ಳೆ ಮಾಡ್ಕೊಂಡು ತಿಂದ್ವಾ, ಕ್ಷಣಿಕ. ಸದಾ ಸ್ಥಾಯಿ ಇರ್ತಕ್ಕಂಥದ್ದು ಖುಷಿ ಯಾವುದು? ಈಶ್ವರಿಯ ನಶೆ. ಹೇಳ್ತಾರಲ್ಲ ಬಾಬಾ, ನಶಾ ಕಮ್ ಹೋನಾ ಚಾಯಿ. ಕುಡ್ಕೊಂಡು ನೋಡಿ, ಅವರು ಕೆಳಗಡೆ ಅಲ್ಲಿ ಮೋರಿಯಲ್ಲಿ ಬಿದ್ರೂ ಆ ನಶೆಯಲ್ಲೇ ಎಷ್ಟೊಂದು ಸುಖದ ಅನುಭವ ಮಾಡ್ತಾರೆ, ಅದು ಕ್ಷಣಿಕ. ಆದರೆ ಈಶ್ವರಿಯ ನಶೆ ಯಾವಾಗಲೂ ಏರಿಸ್ಕೊಂಡೇ ಇರಬೇಕು. ಯಾರು ಸಿಕ್ಕಿದ್ದಾರೆ ನನಗೆ, ಯಾರು ಸಿಕ್ಕಿದ್ದಾರೆ, ಯಾರ ಜೊತೆ ನನ್ನ ಸಿಕ್ಕಿದೆ, ಯಾರು ನನ್ನ ಕೈ ಹಿಡಿದಿದ್ದಾರೆ, ಯಾರ ಛತ್ರ ಛಾಯೆಯಲ್ಲಿದ್ದೀನಿ ನಾನು, ಯಾರು ಸಿಲೆಕ್ಷನ್ ನಾನು, ಯಾರು ನನ್ನ ಆರಿಸ್ಕೊಂಡಿರೋದು. ನನ್ನ ಆತ್ಮನ ತಂದೆ ಸಿಕ್ಕಿದ್ದಾರೆ ನನಗೆ. ಭಟಕ್ನೆ ವಾಲೆ ಕೋ ತಿಕಾಣಾ ದೇ ದಿಯಾ ಬಾಬಾ. ಈ ರೀತಿಯೆಲ್ಲ ವಿಚಾರ, ಈಗ ಒಳ್ಳೊಳ್ಳೆ ವಿಚಾರಗಳು ಬಾಬನ ಜೊತೆ ಶುಕ್ರಿಯಾ ಅಂತ ಬಾಬನ ಜೊತೆ ನಾವು ಸ್ಟಾರ್ಟ್ ಮಾಡಿದಾಗ ನಮ್ಗೆ ಯೋಗ ಸಹಜ ಆಗ್ತಾ ಹೋಗುತ್ತೆ. ಥ್ಯಾಂಕ್ಸ್ ಬಾಬಾ, ನೀವು ನಮ್ಮನ್ನ ಎಲ್ಲಿಂದ ಹೆಂಗೆ ತಗೊಂಬಂದ್ರಿ, ನನ್ನ ಕವಡೆಯಿಂದ ವಜ್ರ ಸಮಾನ ಮಾಡಿದ್ರಿ, ಮುಳ್ಳಿಂದ ಹೂವನ್ನಾಗಿ ಮಾಡ್ತಾ ಇದ್ದೀರಾ. मैं दुनिया भर आपको ढूंढ रहा था, आप मुझे ढूंढ के आगे मुझे पहचान लिया. ಭಗವಂತ ನಮ್ಮನ್ನ ಗುರುತಿಸಿದ್ದಾರೆ. ಬ್ರಾಹ್ಮಣ ಮಕ್ಕಳು ನಾವಾಗ ಬಂದ್ವೇನಿಲ್ಲಿ, ನಾವೇ ಬಂದ್ವಾ? ಬಾಬಾ ಕರ್ಕೊಂಬಂದಿದ್ದು ನಮ್ಮನ್ನೆಲ್ಲ. ಬಾಬಾ ಒಬ್ಬೊಬ್ಬರನ್ನ ಮುಳುಗುವವರನ್ನ, ದಲ್ ಕೆಸರಲ್ಲಿ ಮುಳುಗುವವರನ್ನ ಕರ್ಕೊಂಬಂದ್ರು. ಆದರೆ ಪ್ರಪಂಚದವರು ಮುಳುಗಿದ್ದಾರೆ, ಗೊತ್ತಾಗ್ತಾ ಇಲ್ಲ ಅಷ್ಟೇ. ಆದರೆ ಇಲ್ಲಿ ಜ್ಞಾನ ತಗೊಂಡ್ಮೇಲೆ ಗೊತ್ತಾಗುತ್ತೆ, ನಾವು ಕೆಸರಲ್ಲಿ ಮುಳ್ಕೊಂಡಿದ್ವಿ, ಸಿಕ್ಕಾಕೊಂಡಿರೋ ನಮ್ಮನ್ನು ಬಚಾವ್ ಮಾಡಿದ್ರು ಬಾಬಾ, ಸೇಫ್ ಮಾಡಿದ್ರು ಅಂತ. ಅದಕ್ಕೆ ಹೇಳೋದು ಬಾಬಂಗೆ ಲಿಬರೇಟರ್ ಅಂತಾರೆ. ಲಿಬರೇಟರ್ ಅಂತ ಯಾಕೆ ಹೇಳೋದು ಬಾಬಂಗೆ? ಅದಕ್ಕೋಸ್ಕರ ನಮ್ಮನ್ನ ಮುಕ್ತ ಮಾಡಿದ್ರು, ಎಲ್ಲ ಬಂಧನಗಳಿಂದ ಮುಕ್ತ ಮಾಡಕ್ಕೆ ಬಾಬಾ ನಮ್ಮನ್ನ ತನ್ನ ಮಡ್ಲಲ್ಲಿ ಇಟ್ಕೊಂಡ್ರು, ತಲೆ ಮೇಲೆ. ಬಾಬಾ ಹೇಳಿದ್ರಲ್ವಾ, आपको ऊपर बिठाता हूँ, बच्चों को बाप ऊपर बिठाते हैं. ಮೊನ್ನೆ ಮುರುಳಿಯಲ್ಲಿ ಇತ್ತಲ್ವ, ಚಿಕ್ಕ ಮಕ್ಕಳನ್ನ ತಲೆ ಮೇಲೆ ಕೂರಿಸ್ಕೊಂತಾರಲ್ವಾ, ಬಾಬಾ ನಮ್ಮನ್ನ ಎಲ್ಲಿರಿಸ್ಕೊಂಡಿದ್ದಾರೆ? ತಲೆ ಮೇಲನ್ನಿ, ಕಣ್ಮಣಿಯನ್ನಿ, ಹೃದಯದಲ್ಲನ್ನಿ, ಎಲ್ಲ ಅಂದ್ರೂ ಅಲ್ಲಿ ಬಾಬಾರವ್ರ ಜೊತೆ ಅನುಭವ ಮಾಡ್ಬೋದು. ಪರಮಾತ್ಮನ ಪಾಲನೆಯಿಂದ ಬದುಕ್ತಾ ಇದ್ದೀವಿ, ಪರಮಾತ್ಮನ ಪಾಲನೆಯಿಂದ ಬದುಕ್ತಾ ಇದ್ದೀವಿ. ಹಾಗಾಗಿ ಈ ಅನುಭವನ ಸದಾ ಕಾಯಮಾಗಿ ಇಟ್ಕೊಳ್ತಾ, ಬಾಬಂಗೆ ಶುಕ್ರಿಯಾ ಹೇಳ್ತಾ, ಈ ಜೀವನದಲ್ಲಿ ಯಾವಾಗಲೂ ನೀರಸ ಬರದೇ ಇರೋ ಥರ ಸದಾ ಆಶಾವಾದಿಗಳಾಗ್ತಾ ಮುಂದುವರಿತಾ ಹೋಗೋಣ. ಈಶ್ವರಿಯ ಜೀವನದ ಸಮಯವನ್ನು ಸಫಲ ಮಾಡ್ಕೊತ, ಈಶ್ವರಿಯ ಈ ಸಂಗಮ ಯುಗದಲ್ಲಿ ಈ ಸಮಯದ ಒಂದು ವ್ಯಾಲ್ಯೂ ಕೊಡ್ತಾ, ಸಮಯಕ್ಕೆ ವ್ಯಾಲ್ಯೂ ಕೊಡ್ತಾ, ಈ ಸಮಯದ ಅನುಸಾರ ಬಾಬನಿಂದ ಏನೇನು ಪ್ರಾಪ್ತಿಯಾಗಿದೆ ಅದನ್ನು ಅನುಭವಿಸ್ತಾ, ಖುಷಿ ಪಡ್ತಾ, ಏಕ್ ಬಾಪ್ ದುಸ್ರಾ ನಾ ಕೋಯಿ,
ನಾನು ಬಾಬಾ, ಮೂರನೇವರು ಯಾರೂ ಇಲ್ಲ ಅನ್ನುವ ಸ್ವಮಾನ ಸ್ಮೃತಿ, ಇದನ್ನು ಪಕ್ಕಾ ಮಾಡ್ಕೊತ ದೃಢ ಸಂಕಲ್ಪದಿಂದ ಪ್ರತಿ ಸಂಕಲ್ಪಗಳನ್ನು ಹೆಜ್ಜೆ ಮುಂದುವರಿತಾ ಹೋಗ್ತಾ ಈಶ್ವರಿಯ ಜೀವನವನ್ನು ಸಫಲ ಮಾಡಿಕೊಳ್ಳೋದೇ ನಾವು ವ್ಯರ್ಥದಿಂದ ನಮ್ಮನ್ನು ನಾವು ಬಚಾವ್ ಮಾಡಿಕೊಂಡ್ವಿ. ಅಚ್ಚಾ. ಓಂ ಶಾಂತಿ.